सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। धर्मक्षेत्रे कुरुक्षेत्रे समवेतायुत्सवः वामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान्गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधाधिकान् गुरून् कुर्मः श्रीकृष्णगीतायाः भाष्याद्युक्तार्थसंग्रहः। भाष्यನ ತಾತ್ಪರ್ಯನ ಏತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನವಿಮೂಢಾಂತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ತಮ್ಮ ಪಾಲಿಗೆ ವಿಹಿತ ಕರ್ತವ್ಯ ಕರ್ಮಗಳನ್ನು ಮಾಡದೇನೆ, ಕೃಷ್ಣಾರ್ಪಣ ಬುದ್ಧಿ ಇಲ್ಲದೇನೆ, ನಿಷ್ಕಾಮನತೆಯೂ ಇಲ್ಲದೇನೆ ಯಾವನು ಇರ್ತಾನೋ ಅವನು ನಷ್ಟಾನ್ ಸರ್ವವಿಧ ನಾಶಕ್ಕೂ ಗುರಿಯಾಗ್ತಾನೆ. ಅವನು ಯಾಕೆ ಬೈಬೇಕು ಅಂದರೆ ಅಚೇತಸಃ ಬುದ್ಧಿ ಕೊಟ್ಟು ಉಪಯೋಗಿಸ್ತೇ ಹೋದಾಗ. ಪ್ರಾಣಿಗಳಿಗೆ ನಿಯಮಗಳನ್ನ ಹೇಳಲಿಲ್ಲ, ಯಾಕೆ ತಿಳುವಳಿಕೆ ಕೊಟ್ಟಿಲ್ಲ, ಆದ್ದರಿಂದ ಅದಕ್ಕೆ ಹೇಳೋದಿಲ್ಲ. ಜಡಗಳಿಗೆ ಹೇಳೋದಿಲ್ಲ, ಅದಕ್ಕೆ ಇದೇ ಇಲ್ಲ, ತತ್ವದ ಹೆಸರು ಕೂಡ ಇಲ್ಲ. ಇವಕ್ಕೆ ಇದೆ, ಆದರೆ ಏನಿಲ್ಲ, ತಿಳುವಳಿಕೆ ಇಲ್ಲ. ಮನುಷ್ಯನಿಗೇನಿದೆ, ತಿಳುವಳಿಕೆ ಇದೆ, ಆದ್ದರಿಂದ ಅವನು ಉಪಯೋಗಿಸ್ತೇ ಹೋದರೆ ತಪ್ಪಾಗುತ್ತೆ. ಫಲಮಾಹ ಏಮೇ ಇತಿ ಏತ್ವೇವ ನಿವೃತ್ತಕರ್ಮಿಣಃ ತೇಪಿ ಮುಚ್ಯಂತೆ. ಅದೆಲ್ಲ ಆಯಿತು. ನಿವೃತ್ತಾದೀನಿ ಕರ್ಮಾಣಿ ಅತಏವ ಸಮುಚ್ಚಯ ನಿಯಮೋ ನಿರಾಕೃತಃ. ಈಗ ಸಮುಚ್ಚಯ ನಿಯಮ ಹೋಯಿತು. ಸಮುಚ್ಚಯ ನಿಯಮ ಅಂದ್ರೇನು? ಜ್ಞಾನಕರ್ಮ ಸಮುಚ್ಚಯ ಅಂತ ಒಂದು ವಾದ ಇದೆ. ಜ್ಞಾನಕ್ಕೆ ಎಷ್ಟಿದೆಯೋ ಕರ್ಮಕ್ಕೂ ಅಷ್ಟೇ ಬೆಲೆ, 50-50. ಆ ವಾದ ಒಂದಿದೆ, ಅದನ್ನು ಒಪ್ಪೋದಿಲ್ಲ. ಯಾಕೆ ಅದರ ಅರ್ಥ ಏನು ಅಂದರೆ ಈಕ್ವಲ್ ಕೊಟ್ಟರು, ಅದು ಸರಿಯಲ್ಲ. ಜ್ಞಾನದಿಂದನೇ ಮೋಕ್ಷ, ಕರ್ಮದಿಂದ ಇಲ್ಲ. ಅದ್ರ ಕರ್ಮ ಅದಕ್ಕೇನು ಮಾಡುತ್ತೆ, ಲಿಂಕ್ ಕೊಡುತ್ತೆ ಹೊರತು ಮುಖ್ಯವಾಗಿ ಬೇಕಾದ ಜ್ಞಾನನೇ. ಇವ್ರು ಹಾಗಲ್ಲ, ಜ್ಞಾನ ಕರ್ಮ ಸಮುಚ್ಚಯವಾದ ಹೋಯ್ತು. ಈಗ ಯಾಕೆ ಇಲ್ಲೆಲ್ಲ ಏನು ಹೇಳಿದ್ರಿ, ಈಗ ಜ್ಞಾನದಿಂದನೇ ಮುಕ್ತಿ ಇವೆಲ್ಲ ಹೇಳಿದ ಮೇಲೆ ಎಲ್ಲೂ ಕೂಡ ಅಲ್ಲಿ ಬಂತಲ್ಲ, ಜಾಯಿಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಕರ್ಮಯೋಗ ಇದಕ್ಕಿಂತ ಭಾರಿ ಕಡಿಮೆ ಅಂತ ಹೇಳಿದ ಮೇಲೆ ಈಕ್ವಲ್ ಆಗುತ್ತದೋ. ಸೊ ಅದು ನೀವು ಹೇಳ್ಕೊಳ್ಳಿ, ಬಟ್ ಭಗವಂತನ ಮತ ಅಂತ ಹೇಳಬಾರ್ದು. ತೋಚಿದ್ದು ಮಾಡ್ಬೋದು, ಅದೇ ಟೆಕ್ಸ್ಟ್ ಅಂತ ಅವನು ಕರ್ಕೋಬಾರ್ದು ಅಷ್ಟೇ. ಸಮುಚ್ಚಯ ನಿಯಮ ವೆರಿ ಇಂಪಾರ್ಟೆಂಟ್. ನೋಡೋರಿಗೆ ಅದು ಸರಿ ಅನಿಸುತ್ತೆ. ಅದೇ ಬಂದಿದ್ದು ಆಚಾರ್ಯ ಕಾಶಿಗೆ ಹೋದ ಕಾಲಕ್ಕೆ ವಾದ ನಡೀತಲ್ಲ, ಇದೇ ವಿಷಯ ನಡೆದಿದ್ದಾನೆ. ಪ್ರಸಾದಾಂ ದಾನ ಸಹಾಯ ಕರ್ಮಣಃ ಅಂತ ಹೇಳೋದು ನಡೀತಲ್ಲ, ಈ ವಾದ ನಡೆದು ಆಚಾರ್ಯ ಸೋಲಿಸಿದರು. ಅವನನ್ನು ಉತ್ತರ ಕೊಟ್ಟಕ್ಕೆ ಬರದೆ ಸೋತೋದ. ಇಂದ್ರಪುರಿ ಸೋತಿದ್ದರಿಂದ ಇದು ಜ್ಞಾಪಕ ಇದ್ದರೆ ಒಂದು ವಿಷಯದಿಂದ ಎಷ್ಟು ಮುಖ್ಯವಾದ ಘಟ್ಟ ಇದು ಅಂತ ತಿಳಿಯುತ್ತಾಗ. ಮತ್ತು ಸಮುಚ್ಚಯ ಅಂದ್ರೇನು? 50-50 ಇದೆಯಾ? ಇಲ್ಲ. ಗೊತ್ತಾಯ್ತು. ಜ್ಞಾನದಿಂದನೇ ಮೋಸ್ಟ್ ಬರೆದ್ರೇ ಪಾಸಾಗೋದು, ಬೇರೆ ದಾರಿ ಇಲ್ಲವೇ ಇಲ್ಲ. ಚೆನ್ನಾಗಿ ಕೂತು ಮನೆ ಕೂತ್ಬಿಟ್ಟಿದ್ದಾನೆ, ಹೋಗಿಲ್ಲ, ಪಾಸ್ ಮಾಡೋಕ್ಕಾಗೋದಿಲ್ಲ. ಯಾಕೆ? ಯಾವ್ದು ಮುಖ್ಯ? ಈಗ ನಂಗೆ ಗೊತ್ತಿದೆ ಅಂತ ಹೇಳ್ತಾರೆ, ಬರೋದಿಲ್ಲ ಅಲ್ಲಿ. ಆದ್ದರಿಂದ ಏನಾಯ್ತು, ಈಗ ಪಾಸಾಗಲಿಕ್ಕೆ ಕಾರಲ್ಲಿ ಹೋದ ಏನೋ ನೂರಾರು ಕೆಲ ಕಾರಣಗಳಿವೆ. ಮುಖ್ಯವಾದ ಕಾರಣ ಯಾವುದು? ಬರೆದು ಪಾಸಾಗಿ, ಬರದೇ ಒಂದು ಮಾಡದೆ ಹೋಗಿಬಿಟ್ರೆ ಗೊತ್ತಿದೆ ಅಂತ ಗೊತ್ತಿದೆ ಬರಗತ್ತೋ ಎಲ್ಲ ಅದು ಕೇರ್ ಅರ್ಥ. ಅದಕ್ಕೆ ಗೊತ್ತಿದ್ದನ್ನು ಹೇಳಬೇಕಾಯ್ತು. ಅದೊಂದು ಇಲ್ಲದೆ ಹೋದರೆ ಏನಾಯ್ತು ಅಲ್ಲಿಗೀಗ? ಅರ್ಹತೆ ಇದೆ, ಅವನ ಅಪ್ಲಿಕೇಶನ್ನೇ ಹಾಕಲಿಲ್ಲ. ಅರ್ಹತೆ ಇದೆ, ಇಂಟರ್ವ್ಯೂಗೆ ಹೋಗಲಿಲ್ಲ. ಗೊತ್ತಾಯ್ತಾ? ಅದು ಯಾವ್ದು ಮುಖ್ಯವಾದ ಕೆಲಸ ಯಾವುದೀಗ? ಕ್ವಾಲಿಫಿಕೇಷನ್ನು 3 ಹೇಳಿದ್ದಾರೆ. ಜಾನುಭಾವವರ್ಜಿತ, ಭರೇರನುಗ್ರಹೋಜ್ಜಿತ, ಮಹಾಪ್ರಯತ್ನವರ್ಜಿತ, ಜನಾನ ಜಗ್ಮುರುನ್ನತಿ. ಪ್ರಯತ್ನ ಕರ್ಮ, ಮಹಾಪ್ರಯತ್ನ ಜ್ಞಾನ. ಅರ್ಥ ಆಯ್ತಾ? ಈಗ ಯತ್ನ, ಪ್ರಯತ್ನ, ಮಹಾಪ್ರಯತ್ನ 3 ಪದ ಇದೆ.
ಯತ್ನ ಅಂದರೆ ಜೀವನೋಪಾಯಕ್ಕೆ ಮಾಡೋದೆಲ್ಲ ಯತ್ನ. ಪ್ರಯತ್ನ ಅಂದ್ರೇನು? ದೇವರು ಹೇಳಿದ ಕೆಲಸಗಳನ್ನು ಮಾಡೋದು. ಮಹಾಪ್ರಯತ್ನ ಅಂದರೆ ಜ್ಞಾನಪೂರ್ವಕ ಮಾಡೋದು. ಜ್ಞಾನ ಫೈನಲ್. ಜ್ಞಾನ ಇಲ್ಲದವ್ರು ಏನು ಬೆಲೆ ಇದಕ್ಕೀಗ? ಏನು ಇಲ್ಲೇ ಇಲ್ಲ. ಸಮುಚ್ಚಯ ಅಂತ ಹೇಳಿದಾಗ ಎರಡು ಜೊತೆಯಾಗಿ ಹೋಗಬೇಕು. ಎಷ್ಟರ ಮಟ್ಟಿಗೆ ಅಂದರೆ 50-50 ಆಗಿ ಹೋಗ್ಬೇಕು. ಅದಿಲ್ಲ, ಗೊತ್ತಾಯ್ತಾ? ಅದಿಲ್ಲ. ಜ್ಞಾನದಿಂದನೇ ಮೋಕ್ಷ ಅಂತ ಅದಕ್ಕೆ ದೃಷ್ಟಾಂತ ಕೊಟ್ಟರು. ಎಲ್ಲ ಮಾಡೋದು ಅಪರೋಕ್ಷ ಜ್ಞಾನ ಬರಲಿಲ್ಲ, ಹೋಯ್ತು ಮುಕ್ತಿ. ಅಶೂರ್ಲಿಲ್ಲ, ಕರ್ಮ ಮಾಡಿದ್ದಾನೆ, ಅಶ್ವಮೇಧಾದಿಗಳನ್ನ ಮಾಡಿದ್ದಾನೆ, ಭಾರಿ ದೊಡ್ಡ ದೊಡ್ಡ ಕರ್ಮಗಳು. ಮತ್ತೆ ಅವನು ದುರ್ಯೋಧನ ಕೆಲಸನೇ ಇದೆ. ಎಷ್ಟು ಮಾಡ್ಕೊಂಡಿದ್ದ ಅವನದು ಕೃಷ್ಣನಿಗೋಸ್ಕರ? ಭಾರಿ ದೊಡ್ಡ ಕರ್ಮದ ರಾಶಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸುಧಾಮ ಏನು ಮಾಡಿಕೊಳ್ಳಿ, ಬರೀ ಜ್ಞಾನ ಅಷ್ಟೇ. ಅಲ್ಲಿ ಗೊತ್ತಾಯ್ತು ಈಗ ಯಾವುದು ಡಿಫ್ರೆನ್ಸ್ ಗೊತ್ತಾಯ್ತು ಅಲ್ಲಿಗ. ಅಷ್ಟೆಲ್ಲ ಇಟ್ಕೊಂಡು ಏನಾಗಲಿಲ್ಲ ಅವನ ಕೈಲೇ, ಕೃಷ್ಣ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಆಗಲಿಲ್ಲ. ಇವನು ಜ್ಞಾನ ಇದ್ದಿದ್ದಕ್ಕೆ ಪಾತ್ರನಾಗಿಬಿಟ್ಟ. ಅರ್ಥ ಆಯ್ತಾ? ಆದ್ದರಿಂದ ಕರ್ಮದಿಂದ ರೋಲ್ ಇದೆ, ಕರ್ಮದ ರೋಲ್ ಬೇರೆ. ಇವತ್ತು ನೀವು ಪ್ರೊಫೆಸರ್ ಕೆಲಸ ಕೊಡಲಿಕ್ಕೆ ಅವನು MA ಆಗಿದ್ದ ಕಾರಣ ಆಯಿತು ಹೊರತು ಅವನು SLC ಮಾಡಿದ ಕಾರಣ ಆಗಲಿಲ್ಲ. SLC ಮಾಡಿದವರೆಲ್ಲ ಪ್ರಮಾಣ ಸಿಗುತ್ತಾಗಿದ್ದರೆ, SLC ಮಾಡಿದ್ದ ನಮ್ಮದು ನಿಜ. ಇವನು ಅದು SLC ಮಾಡಿದ ಮಾತ್ರಕ್ಕೆ ಏನು ಸಿಗಲಿಲ್ಲ ಅವನಿಗೆ? ಪ್ರೊಫೆಸರ್ ಕೆಲಸ ಸಿಗಲಿಲ್ಲ. ಮಾಡಿದ್ದು ಯಾತಕ್ಕೆ ಸಿಗ್ತದೆ ಅವನಿಗೆ? MA PhD ಮಾಡಿ ಅದಕ್ಕೆ ಸಿಕ್ತು. ಗೊತ್ತಾಯ್ತಾ? ಇದಕ್ಕೆಲ್ಲ ಮಾಡಿದ್ದು ಹೌದು, ಮತ್ತು MA PhD ಇದೆಲ್ಲ ಓಡಿರ್ಬೇಕಾದ್ದು ಹೌದು. ಮುಂದೆ ಮಾಡ್ತೇನೆ ಅಂತೇಳಿ SLCಗೆ ಅಪ್ಲಿಕೇಶನ್ ಹಾಕಿಬಿಟ್ರೆ ಅವನು ಪ್ರೊಫೆಸರ್ ಕೆಲಸಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಫಿಕೇಷನ್ ತೊಗೊಂಡು ಬಾ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಯಾವುದಕ್ಕೆ ಕಾರಣ ಆಯಿತು ಕಲ್ ಹೇಳ್ತಾರೆ. ಪೋಸ್ಟಿಗೆ ಕೊಟ್ಟಾಗ ಎಸೆನ್ಷಿಯಲ್ ಬೇರೆ, ಇನ್ನೊಂದು ಏನು ಕೊಟ್ಟಿರ್ತಾರೆ? ಡಿಸೈರಬಲ್ ಅಂತ ಕೊಟ್ಟಿರ್ತಾರೆ. ಅದಿದ್ದರೆ ಒಳ್ಳೆಯದು, ಅವ್ರು ಕೌಂಟ್ ಮಾಡ್ತಾರೆ. ಬಟ್ ಅದು ಇದಲ್ಲ, ಕಂಪಲ್ಸರಿ ಅಲ್ಲ. ಮೇ ನಾಟ್ ಲೈಕ್ ಇಟ್, ಅದು ಮಾತ್ರ ಕಂಪಲ್ಸರಿ. ಅದು ಜ್ಞಾನ ಕಂಪಲ್ಸರಿ, ಕರ್ಮ ಡಿಸೈರಬಲ್. ಗೊತ್ತಾಯ್ತಾ? ಅದಕ್ಕೆ ಮೋಕ್ಷಕ್ಕೆ ಅಫೆಕ್ಟ್ ಆಗಲಿಲ್ಲ ಕರ್ಮ. ಈಗ ಅದಕ್ಕೆ ದೃಷ್ಟಾಂತ ಕೊಟ್ಟರು. ಜ್ಞಾನ ಬಂತು, ಅವನು ಏನು ಕರ್ಮ ಮಾಡಲಿಲ್ಲ, ಆಮೇಲೆ ಮೋಕ್ಷ ಗ್ಯಾರಂಟಿ ಅವನಿಗೆ. 50-50 ಆಗಿದ್ದು ಏನು ಮಾಡಬೇಕಾಗಿತ್ತು? ಅವ್ರ ಪ್ರಶ್ನೆ ಸರಿಯಾಗಿದೆ, ಬಟ್ ಅರ್ಥ ಗೊತ್ತಾಯ್ತಾ? ಈಗ ಅಪರೋಕ್ಷ ಜ್ಞಾನ ಕರ್ಮ ಮಾಡಿದ, ಜ್ಞಾನ ಬರಲಿಲ್ಲ, ಮೋಕ್ಷ ಆಗಲಿಲ್ಲ. ಜ್ಞಾನ ಬಂತು, ಕರ್ಮ ಮಾಡಲಿಲ್ಲ, ಮೋಕ್ಷ ಆಯಿತು. ಸೊ ಆಮೇಲೆ ಕರ್ಮ ಮಾಡಲೇ ಇಲ್ಲ, ಆದರೂ ಮೋಕ್ಷ ಆಯಿತು. ಸೊ 50-50 ಆಗಿದ್ದು ಏನು ಮಾಡಬೇಕಾಗಿತ್ತು? ಅಪರೋಕ್ಷ ಜ್ಞಾನಿಯೂ ಕೂಡ ಇವರಷ್ಟೇ ಪೂರ್ತಿ ಕರ್ಮ ಮಾಡಲೇಬೇಕು, ಇಲ್ಲದ ಹೊರ ಮೋಕ್ಷ ಕಟ್ ಮಾಡ್ತೀವಿ ಅಂತ ಹೇಳಲಿಲ್ಲ. ಆನಂದ ಉನ್ನಹ ಕಟ್ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಏನು ಕಟ್ ಮಾಡಲಿಲ್ಲ. ಗೊತ್ತಾಯ್ತಾ? ಯಾವ್ದು ಬೇಕಾಯ್ತು ಮೋಕ್ಷಕ್ಕೆ? ಈಗ ಜ್ಞಾನನೇ ಬೇಕಾಯಿತು. ಅರ್ಥ ಆಯ್ತಾ? ಕರ್ಮಾಚರಣೆನ ಬೇರೆಯವರು ಮಾಡೋಕ್ಕೆ ಬರುತ್ತೆ, ಜ್ಞಾನ ಅಯೋಗ್ಯರು ಕೊಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಇವತ್ತು ಬೇರೆ ಕೆಲಸ ಇನ್ನೊಬ್ಬರು ಸಬ್ಸ್ಟ್ಯೂಟ್ ಮಾಡಿ ಹಾಕಿಬಿಡ್ಬೋದು, ಜ್ಞಾನ ಮಾತ್ರ ನಾನ್ ಸಬ್ಸ್ಟ್ಯೂಟ್ ಮಾಡೋಕ್ಕೆ ಬರಲ್ಲ. ಅದರ ಅರ್ಥ ಆಯ್ತಾಗ ಯುನಿಕ್ ಅದು. ಅರ್ಥ ಆಯ್ತಾಗ ಯುನಿಕ್ ಅದು. ಇನ್ನೊಬ್ರು ರೆಕಮೆಂಡ್ ಮಾಡ್ಬೋದು ಜ್ಞಾನಕ್ಕೆ. ಪರೀಕ್ಷೆಗೆ ಅವನೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಇನ್ನು ಕಾರಲ್ಲಿ ಬಿಟ್ಟು ಬರೋ ಅವೆಲ್ಲ ನೂರಾರು ಕೆಲಸ ಬೇರೆ ಚಾನ್ಸ್ ಇದೆ, ಇದಕ್ಕಿಲ್ಲೇ ಇಲ್ಲ. ಅದಕ್ಕೆ ಹೇಳಿದ್ರಲ್ಲ, ಕಾರಣ ಬೇರೆ ಕರಣ ಬೇರೆ. ಕರ್ಮ ಏನಂತ ಕರಿತೀವಿ ಅನ್ನೋ ಕಾರಣ ಅಂತೆ ಮೋಕ್ಷಕ್ಕೆ. ಕಾರಣ ಯಾವುದು? ಜ್ಞಾನ. ಕಾರಣ ಇರಬಾರ್ದು ಅಂತ ಹೇಳಲಿಲ್ಲ, ಬಟ್ ಕಾರಣಕ್ಕೆ ಸಬ್ಸ್ಟ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ, ಕಾರಣಕ್ಕಿಲ್ಲ. ಕಾರಣ ಸಬ್ಸ್ಟ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕಾರಣದ ಡೆಫಿನೇಷನ್ ಏನು? ನೋಡೋದಕ್ಕೆ ಕಾರಣದಲ್ಲಿ ಯಾವ್ದು ದೊಡ್ಡದು ಅಂದರೆ ಏನು ಅನಿಸುತ್ತೆ? ಕಾರಣ ದೊಡ್ಡದು. ಯಾಕೆ ಕಾರಣ ದೊಡ್ಡದು ಅನಿಸುತ್ತೆ? ಅಲ್ಲ, ಆ್ಯಕ್ಚುಲಿ ಏನದು? ಕಾರಣೇಶು ಯದತಿಶಯಿ ತತ್ ಕಾರಣಮಿತ್ಯುಚ್ಯತೆ. ಕಾರಣದಲ್ಲಿ ಯಾವುದು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೀವಲ್ಲ, ಕರ್ಮ ಡಿಸ್ಪೆನ್ಸಿಬಲ್. ಯಾಕೆ ಅಪರೋಕ್ಷ ಜ್ಞಾನ ಬಂತು, ಮೋಕ್ಷ ಗ್ಯಾರಂಟಿ ಆಯ್ತಲ್ಲ. ಆದರೆ ಜ್ಞಾನ ಇಂಡಿಸ್ಪೆನ್ಸಿಬಲ್, ಅವನೇ ಹೋಗ್ಬೇಕು, ಸಂಪಾದನೆ ಮಾಡಲೇಬೇಕದು. ಅರ್ಥ ಆಯ್ತಾ? ಆದ್ದರಿಂದ ಮತ್ತೆ ಯೋಚನೆ ಮಾಡಿ ಗೊತ್ತಾಗತ್ತೆ. ಮಾಡೇ ಮಾಡ್ತಾರೆ. ಯಾವುದೋ ಪ್ರಸಂಗ ಬರದ ಹೊರತು ಅವ್ನು ಬಿಡೋಕ್ಕೆ ಸಾಧ್ಯತೆಯೇ. ಹೇಳಿದ್ದಲ್ಲ, ಹಾವು ಬಂತು ಅಂದರೆ ಓಡೋಗ್ದಿರ್ಲಿಕ್ಕಾಗಲ್ಲ. ಎಚ್ಚರ ಇದ್ದರೆ ಹೋಗ್ತಿಲ್ಲ, ನಿದ್ದೆ ಕೋಬಾದಲ್ಲಿದ್ದಾರೆ ಅಂತ ಅರ್ಥ ಅಷ್ಟೇ. ಅದು ಕೂಗಿದ ತಕ್ಷಣ ಅಟೆಂಡ್ ಮಾಡ್ತಾನೆ. ನಿಮ್ಮ ಎಲ್ಲ ಕೆಲಸ ಬಿಟ್ಟು ಆ ಕಡೆ ನೋಡ್ತಾನೆ ಫಸ್ಟ್. ಕೆಲವನ್ನ ಆ ಕಡೆ ನೋಡೋದಿಲ್ಲ. ಟಿ ವಿನೂ ಬಿಡ್ತಾನೆ, ಬೇಕಾದ್ರೆ ಟಿ ವಿ ನೋಡೋದು ಬಿಡೋದು. ಹಾವು ಬಂತು ಅಂದರೆ ಟಿ ವಿ ನೋಡೋದನ್ನು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅದಕ್ಕೆ ಒಂದು ಇದಿದೆ, ಬೆಲೆ ಇದೆ. ಹಾಂ, ಹೌದು ಹೌದು ಹೌದು. ಸರಿ, ಮುಂದೆ ಹೇಳಿ. ಅಲ್ಲ, ಆಗಲಿಲ್ಲ ಅದು. ಯಾಕೆ ಗೊತ್ತಾ? ಇಲ್ಲೂ ಕೂಡ ಕರ್ಮನೇ ಆಗಿದ್ದರೆ ಆಗ್ತಿರಲಿಲ್ಲ. ನೆನ್ಪಿಟ್ಕೊಳ್ಳಿ, ಅಶ್ವಮೇಧಾದಿ ಕರ್ಮ ಮಾಡ್ತಾರೆ. ಇವತ್ತು ಕೂತು ಆಚರಣೆ ಕೂಡ ಮಾಡ್ತಾನೆ, ಶ್ರಾದ್ದ ಪಕ್ಷ ಎಲ್ಲ ಮಾಡ್ತಿರ್ತಾರಲ್ಲ, ಏನು ಬೆಲೆ ಇಲ್ಲ ಅದಕ್ಕೆ ಆ್ಯಕ್ಚುಲಿ. ಅರ್ಥ ಆಯ್ತಾ? ಬಿಟ್ಟಿದ್ದಕ್ಕಿದ್ದು ಏನೋ ಮಾಡಿದೆ ಎಂಬ ವಿಚಾರ ಬೇರೆ. ಆದರೆ ಅದಕ್ಕೇನೆ ಕರ್ಮಕ್ಕೆ ಏನು ಡಿಫೈನ್ ಮಾಡಿದ್ರೆ ಗೊತ್ತಲ್ಲ? ಕರ್ಮಕ್ಕೆ ಏನಂತ ಡಿಫೈನ್ ಮಾಡಿದ್ರೆ ಕರ್ಮನ?
ಹೇಳಿ ನೋಡಂತೆ. ಅಲ್ಲ, ಕರ್ಮ ಅಂತ ಹೇಳಿದ ತಕ್ಷಣವೇ ಅಧ್ಯಯನಾದಿ ಕರ್ಮ ಅಂತ ಕರೆದ್ರು. ಬೇರೆ ಕರ್ಮ, ಉದಾಹರಣೆಗೆ ದಿವಸ ಸ್ನಾನ ಮಾಡಿದ್ದು ಮಾಡಿ ಗಂಗಾ ತೀರದಲ್ಲೇ ದಿವಸ ಸ್ನಾನ ಮಾಡ್ತಿದ್ದಾನೆ, ಕರ್ಮ ಅಂತ ಕರೀಲಿಲ್ಲ ಅದನ್ನು. ಸಂಧ್ಯಾವಂದನೆ ಮಾಡ್ತಾಯಿಲ್ಲ ಅವನು, ಸಂಧ್ಯಾವಂದನೆ ಮಾಡ್ತಾಯಿಲ್ಲ, ಅದು ಮಾಡ್ತಾಯಿಲ್ಲ. ಸೊ ಜ್ಞಾನ ಅದು ಅಧ್ಯಯನಪೂರ್ವಕದ ಕರ್ಮದಲ್ಲಿ ಕೂಡ ಡಾಮಿನೇಟ್ ಆಗಿದ್ದು ಅಧ್ಯಯನ ಮಾಡಿದ್ರಿಂದ. ವಿದ್ಯಾರ್ಥಿ ಎಲ್ಲ ಕೆಲಸ ಮಾಡ್ತಾರೆ, ಬಟ್ ವಿದ್ಯಾರ್ಥಿ ಅಂತ ಕರೀತಾರೆ ಅಷ್ಟೇ. ಅವನು ಎಲ್ಲ ಬಿಟ್ಟುಬಿಡ್ತಾರೆ. ಯಾವ್ದು ಹೆಸರು ಅವನಿಗೆ? ವಿದ್ಯಾರ್ಥಿ ಅಷ್ಟೇ. ನಿಯತ ಕರ್ಮ ಅಂತ ಹೇಳಿದರೆ ಈಗ ನಿಷ್ಕಾಮ ಕರ್ಮ ಮಾಡಬೇಕು. ಅವನಿಗೇನು ಬೇಕಾಗಿ ಜ್ಞಾನ ಬೇಕಲ್ಲ. ಹರಿಸರ್ವತ್ವನೇ ಗೊತ್ತಿಲ್ಲ, ಕೃಷ್ಣಾರ್ಪ ಏನು ಮಾಡ್ತಾನೆ ಅವನೀಗ? ಅಂದಾಗ ಜ್ಞಾನ ಬೇಕಾಯ್ತಲ್ಲ ಈಗ. ಸೊ ಡಾಮಿನೇಟ್ ಆಗಿದ್ದು ಯಾವುದೀಗ? ಅಲ್ಲೂ ಜ್ಞಾನನೇ. ಕೊನೆಗೆ ಎಂಡಾಗಿದ್ದಲ್ಲಿ ಜ್ಞಾನದಲ್ಲೇ ಕೊನೆಯ ಸ್ಟೆಪ್ ಬಂದಿದ್ದು ಅಶ್ಯೂರ್ಡ್ ಯಾವುದು ಪ್ರಶ್ನೆ. ಈಗ ಕರ್ಮ ಮಾಡಿದರೆ ಅಶ್ಯೂರೆನ್ಸ್ ಸಿಗುತ್ತೋ, ಜ್ಞಾನ ಇದ್ದರೆ ಅಶ್ಯೂರೆನ್ಸ್ ಸಿಗುತ್ತೋ ಪ್ರಶ್ನೆ. ಈಗ ಏನು ಹೇಳಬೇಕು? ಅಪ್ಲಿಕೇಶನ್ ಹಾಕೋದು ಕರ್ಮ ಇದ್ದಾಗೆ, ಗೊತ್ತಾಯ್ತಾ? ಸೆಲೆಕ್ಟ್ ಆಗೋದು ಜ್ಞಾನ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೆಲೆಕ್ಟ್ ಆಗ್ತಾರಾ? ಆಗೋದಿಲ್ಲ. ಸೊ ಜ್ಞಾನ ಇದ್ದವ್ರು ಹಾಗೆ ಆಗ್ತಾರೆ, ಸೆಲೆಕ್ಟ್ ಆದರೂ ಸಿಕ್ಕೇ ಸಿಗ್ತದೆ. ಸೊ ಅದಕ್ಕೆ ಅರ್ಹತೆ ಇದೆಯೇ ಹೊರತು ಅರ್ಹತೆ ಇದ್ದು ಮಾತ್ರ ಕೆಲಸ ಆಗಬೇಕು ಅಂತಿಲ್ಲ. ಎಷ್ಟು ಹೊತ್ತು ಅರ್ಹತೆ ಇಲ್ಲದವ್ರಿಗೆ ಕೆಲಸ ಆಗೋದು ಸಾಮಾನ್ಯವಾಗಿ. ಯಾಕೆ? ಬೇರೆ ಏನೋ ಸೇರಿದೆ ಅವರಿಗೆ. ಅದು ಯೋಚನೆ ಮಾಡ್ತಾ ಹೋಗಿ. ಅದಕ್ಕೆ ಬರೀ ಕರ್ಮ ಸಾಧಕವಾಗಿದ್ದಿದ್ದರೆ, ಬರೀ ಕರ್ಮ ಮಾಡ್ಕೊಂಡು ಒಬ್ಬನಿದ್ದಾನಪ್ಪ, ಬರೀ ಜ್ಞಾನ ಮಾಡ್ಕೊಂಡು ಒಬ್ಬನಿದ್ದಾನೆ, ಗೊತ್ತಾಯ್ತು? ಇವನಿಗೂ ಮೋಕ್ಷ ಅವನಿಗೂ ಮೋಕ್ಷ ಆಯ್ತಾನೆ ಹೇಳಬೇಕಾಗಿತ್ತಾಗ ಎರಡು ದಾರಿ ಇದೆ ಅಂತಾಗಲ್ಲ. ಬರೀ ಕರ್ಮ ಮಾಡಿದರೂ ಮೋಕ್ಷ ಸಿಕ್ತು, ಜ್ಞಾನ ಮಾಡಿದರೂ ಮೋಕ್ಷ ಸಿಕ್ತು, ಅದು ಸರಿ ಹೋಯ್ತು. ಅರ್ಥ ಆಯ್ತಾ? ಆದರೆ ಆ್ಯಕ್ಚುಲಿ ಆಗಿದ್ದು ಯಾವುದರಿಂದ? ಜ್ಞಾನದಿಂದ. ಹುಡುಗ ಕೊನೆಗೆ ಹೇಳ್ತಾ ಓದಿದ್ದ ಪಾಸಾದ, ಎಷ್ಟು ಇನ್ನೇನು ಕಾರಣ ಕೊಡೋದಿಲ್ಲ. ಸರಿಯಾ ಫೀಸ್ ಅವೆಲ್ಲ ಸರಿಯೇ, ಅವೆಲ್ಲ ಆಬ್ವಿಯಸ್. ಫೀಸ್ ಕೊಟ್ಟ, ಕಾಲೇಜಿಗೆ ಹೋಗಿದ್ದ, ಬರೆದ, ಅವೆಲ್ಲ ಹೋಮ್ವರ್ಕ್ ಮಾಡಿದ್ದ, ಅವೆಲ್ಲ ಮುಗಿದೋಯ್ತು. ಓದ್ದ ಪಾಸಾದ, ಬರೆದ ಪಾಸಾದ ಅಷ್ಟೆ, ಇನ್ನೆಲ್ಲ ಕೌಂಟ್ ಆಗೋದಿಲ್ಲ. ಯಾರಿಗೆ? ಮೋಕ್ಷ ಗ್ಯಾರಂಟಿ. ಯುದ್ಧ ಮಾಡದಿದ್ದರೂ ಮೋಕ್ಷ ಗ್ಯಾರಂಟಿ. ಆದರೆ ಏನು ಎಫೆಕ್ಟ್ ಆಗ್ತದೆ? ಆನಂದಾಚೆಗೆ ಎಫೆಕ್ಟ್ ಆಗೋದು. ಯಾತಕ್ಕೆ? ಲೋಕ ಸಂಗ್ರಹ ಮಾಡದೆ ಹೋಗಿಬಿಟ್ಟ, ದೊಡ್ಡ ಲ್ಯಾಪ್ಸ್ ಆಯಿತು, ದೊಡ್ಡ ಲ್ಯಾಪ್ಸ್ ಆಗ್ತಿತ್ತು. ಅದಾಗಬಾರ್ದು. ಕೆಲವು ತಪ್ಪು ಮಾಡಿ ಕೆಲಸದಿಂದ ತೆಗೆಯೋದಿಲ್ಲ, ಪ್ರಮೋಷನ್ ಕಟ್ ಮಾಡ್ತಾರೆ ಅಷ್ಟೇ. ಪ್ರಮೋಷನ್ ಎಲ್ಲ ಕೆಲಸದಲ್ಲಿರ್ಬೋದು, ಅರ್ಥ ಆಯ್ತಾ? ಆ ರೀತಿ ಇವತ್ತು ಅಪಾಯಿಂಟ್ ಆದಮೇಲೆ ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಅವ್ನು ತೆಗೆಯೋದು ಭಾರಿ ಕಷ್ಟದ ಕೆಲಸ, ಸುಲಭ ಅಲ್ಲ. ಅವನು ಏನೇ ಟೆಂಪರಿ ಏನೇ ಬರೆದಿದ್ರು ಕೂಡ ಅದು ಹೋಗ್ತಾನೆ ಇರ್ತದೆ. ಆದರೆ ರಿಪೋರ್ಟ್ ಮಾಡೋಕ್ಕೆ ಮುಂಚೆ ತಕ್ಷಣ ಸ್ಟಾಪ್ ಮಾಡ್ಬೋದು. ಬಂದಿದ್ದೆ ಅವನು ಅಲ್ಲಿ ಇವನ ಕೈಲಿದೆ, ರಿಪೋರ್ಟ್ ತೊಗೊಳೋದಿಲ್ಲ ನಾನು ಅಷ್ಟೇ, ಮುಗಿದು ಒನ್ಸ್ ಅಕ್ಸೆಪ್ಟ್ಸ್ ಬೋದು ಕತೆ. ಅದಕ್ಕೆ ಅಕ್ಸೆಪ್ಟ್ ಆದಮೇಲೆ ಭಾರಿ ಕಷ್ಟದ ಕೆಲಸ. ಮತ್ತು ರಿಎಲೆಕ್ಟ್ ಆಗಬೇಕಷ್ಟೇ ಅವನು, ಅಲ್ಲಿವರೆಗೂ ಚಾನ್ಸ್ ಇದೆ. ಯಾರು ಕೆಲವು ಎಮೋಷ್ನಲಾಗಿ ಕೆಲವು ರಿಸೆಕ್ಷನ್ ಕೊಟ್ಬಿಡ್ತಾರೆ ಅಂತ ತಿಳ್ಕೊಬೋಣ. ಅಕ್ಸೆಪ್ಟ್ ಆಗಿಬಿಡ್ತು, ಭಾರಿ ಕಷ್ಟ ಆಗೋದಿಲ್ಲ. ಕೆಲವು ಸರ್ತಿ ಆಗಿದೆ, ಸಿಟ್ಟು ಬಂದು ರಿಸೈನ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಅಪ್ಲೈ ಮಾಡಿದ್ದಾರೆ, ಸಾರಿ ಕೇಳಿದ್ದಾರೆ, ಆಯಿತು ಸೇರಿಕೊಂಡ. ಎಲ್ಲಿದ್ದಾಗ ಗೊತ್ತಾ? ಬೇಸಿಕ್ ಫಸ್ಟ್ ಸ್ಟಾರ್ಟಿಂಗ್ಗೆ ಫಸ್ಟರ್ ಅವನು, ಹಳೆ ಸರ್ವಿಸ್ ಯಾವುದೂ ಕೌಂಟ್ ಮಾಡೋದಿಲ್ಲ. ಇದೆಲ್ಲ ತುಂಬ ಯೋಚನೆ ಮಾಡ್ತಾ ಹೋಗಿ. ಆಗ ಅದಕ್ಕೆ ಒಟ್ಟು ಭಕ್ತಿ ಒಂದಿಲ್ಲ ಹೋದರೆ ಎಲ್ಲ ವೇಸ್ಟ್ ಅಂದರು. ಭಕ್ತಿಗೆ ಏನು ಜ್ಞಾನ ಇರಬೇಕು ಅಂತ ಆಯ್ತಲ್ಲ, ಅಲ್ಲೂ ಇಮಿಡಿಯೇಟ್ ಲಿಂಕ್ ಮಾಡಿದರು. ಕೊನೆಗೆ ಕರ್ಮ ಮಾಡ್ಬೇಕಾದ್ರೂ ಏನಿರಬೇಕು? ಭಕ್ತಿಯಿಂದ ಕರ್ಮ ಮಾಡಬೇಕು, ಭಕ್ತಿ ಜ್ಞಾನ ಇರಬೇಕು ಮತ್ತೆ. ಸೊ ಬರೀ ಜ್ಞಾನಕ್ಕೆ ಬೆಲೆ ಇದ್ದ ಹಾಗೆ ಯಾವುದಕ್ಕಿಲ್ಲ, ಬರೀ ಕರ್ಮಕ್ಕೆ ಬೆಲೆ ಇಲ್ಲ. ಆದರೆ ಜ್ಞಾನಕ್ಕೆ ಸೇರಿದಾಗ ಕರ್ಮಕ್ಕೆ ಬೆಲೆ ಬಂತು. ಜ್ಞಾನಕ್ಕೆ ಸೇರಿದಾಗ ಜ್ಞಾನ ತನ್ನಷ್ಟಕ್ಕೆ ಬೆಲೆ ಇದೆ. ಕರ್ಮ ಇದ್ದರೆ ಬರುತ್ತೆ ಎಂಬ ವಿಚಾರ ಬೇರೆ. ಅದಕ್ಕೆ ಇದು ಮೊದಲೆಲ್ಲ ಮಾಡ್ತಾ ಬಂದ, ಇಲ್ಲಿ ಬಂದವು ಕಾರಣ ಅಷ್ಟೇ, ಅದು ಕಾರಣ ಅಲ್ಲ ಅಂತ ತಿಳ್ಕೊ. ಕರ್ಮ ಕಾರಣ ಅಂತ ಒಪ್ಕೊಬೋಣ, ಕಾರಣ ಅಂತ ಒಪ್ಕೊಳ್ಬೇಕಾದ್ರೆ ಜ್ಞಾನಕ್ಕೆ ಬಂದೆ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ, ನಾಣ್ಯ ಪಂಥ ಅಯನಾಯ ವಿದ್ಯತೆ, ಏವಂ ಜ್ಞಾತ್ವಾ ಕೃತಂ ಕರ್ಮ. ಇವೆಲ್ಲ ಹೇಳೋಕ್ಕೆ ಹೋಗಬೇಕಾದ್ರೆ ಒತ್ತು ಕೊಡೋದು ಜ್ಞಾನಕ್ಕೆ. ಎಲ್ಲ ನಾಲೆಡ್ಜ್ ಇದೆ, ಅವನು ಕರಪ್ಟು. ಇನ್ನೊಬ್ಬನು ಭಾರಿ ಆನೆಸ್ಟು, ಅವನು ನಾಲೆಡ್ಜೇ ಇಲ್ಲ. ಯಾರನ್ನು ಪ್ರಿಫರ್ ಮಾಡ್ತಾರೆ ಈಗ? ಹಾಳಾಗೋಲ್ಲ, ಅವನೇ ಕರ್ಕೊಂಬರಿ ಹೋಗಲಿ ಅಂತ ಹೇಳ್ತಾರೆ. ನಡೆದಿರೋದು ಹಾಗೆ. ಈಗ ಲಂಚ್ ಸಿಕ್ಕಾಬಿಡ್ತಿದ್ದಾರೆ, ಹಾಳಾಗೋಗಲಿ, ಅವರಿಗೆ ವಾಸಿ ಅವನು ಅಂತ ಮಾಡಿಬಿಡ್ತಾರೆ. ಕೆಲಸ ಮಾಡ್ತಾರೆ ಕೊನೆ ಪಕ್ಷ. ಈಗ ಅದಿಲ್ಲ. ಈಗ ಮುಂದೆಲ್ಲ ತೊಗೊಂಡ್ಮೇಲೆ ಕೆಲಸ ಮಾಡೇ ಲಂಚ ತೊಗೊಂಡು ಮಾಡೋದಿಲ್ಲ. ಈಗ ಏನೋ ಕೆಲಸ ಆಗಲಿಲ್ಲ, ಅದು ಬೈದ್ಬಿಡ್ತು, ಕೇಳಿದ್ರೆ ಕೆಲಸ ಆಗ್ತೀನಿ ಅಂತಾರೆ. ಆ ಟೈಪ್ ನೀವು ಕೊಟ್ಟಿದ್ದೆ ಅಂತ ಪ್ರೂವ್ ಮಾಡೋದು ಮೊದಲು ನೀನು ಸಿಕ್ಕಾಕೊಟ್ಟಿ ಅಂತಾರೆ. ಅದೆಲ್ಲ ಹೊರಟೋಯ್ತು. ಈಗ ಮತ್ತೆ ಕೊಡೋದು, ಮತ್ತೆ 5-6 ಜನ ತೊಗೊಂಡ್ರೆ ಅವ್ರಿಗೆ ಕೊಡ್ತಾರೆ ಅಷ್ಟೇ. 5 ಜನ ತೊಗೊಂಡ್ಬಿಟ್ಟಿರ್ತಾರೆ, ಅದ್ರಲ್ಲಿ ಜಾಸ್ತಿ ಕೊಟ್ಟವ್ರಿಗೆ ಕೊಟ್ಬಿಡ್ತಾರೆ ಅಷ್ಟೇ. ಇದು ಬೇಡಂಬಲ್ಲ, ಇವ್ರದ್ದು ಬೇಡಂಬಲ್ಲ, ಜಾಸ್ತಿ ಕೊಟ್ಟವ್ರಿಗೆ ಕೊಟ್ಬಿಡ್ತಾರೆ. ಓಪನ್ನಾಗಿ ಹೇಳ್ತಾರೆ, ಜಾಸ್ತಿ ಕೊಟ್ಟರೆ ಕೊಟ್ಟೆ ಅಂತಾರೆ ಹೇಳ್ತಾರೆ. ಆಮೇಲೆ ನೀನು ಅಷ್ಟು ಕೊಡ್ತಿದ್ಯಾ, ಆಗ್ತಿತ್ತ ನಿನ್ನ ಕೈಲೇ, ಅಕ್ಷರ ತಗೋತೀರ ಅಂತ. ಅಯ್ಯೋ ಭಾರಿ ಡೇಂಜರ್.
ಅತಯೇವ ಸಮುಚ್ಚಯ ನಿಯಮೋ ನಿರಾಕೃತಃ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟ ಅದಕ್ಕೆ ನಮ್ಮ ಜನ ಮಾಡಿ ದೊಡ್ಡ ತಪ್ಪೇನು ಅಂದರೆ ಶೂದ್ರ ಯಾರಿಗೂ ಜ್ಞಾನ ಬೇಕಿಲ್ಲ ಅಂತ ಮಾಡಿಬಿಟ್ರು. ತಪ್ಪದು, ಜ್ಞಾನ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಆಗ ಸಮಾನತೆ ಕೊಟ್ಟರಾಗ ಜ್ಞಾನ ಎಲ್ಲರಿಗೂ ಜ್ಞಾನ ಬರೋ ರೀತಿ ಬೇರೆ ಇದೆ ಹೊರತು ಜ್ಞಾನ ಇದು ಮಸ್ಟ್ ಮಾಡಿದ್ರು. ಇಲ್ಲದೆ ಹೋಗಿದ್ರೆ ನಿಮ್ಮ ಪ್ರಕಾರ ಆಗಿದ್ದರೆ ಅವರೆಲ್ಲ ಕರ್ಮ ಮಾಡಿದರೆ ಸಾಕಷ್ಟೆ. ಅವ್ರಿಗೆ ಕರ್ಮ ಜ್ಞಾನ ಯೋಗ ಇಲ್ಲ, ಪಶುಗಳು ಹೇಗೋ ಹಾಗೆ ಬಿಟ್ಬಿಡ್ತೀವಿ, ಬಿಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ. ಬುದ್ಧಿ ಇರೋದರಿಂದ ಸಾಧನೆ ಮಾಡಲೇಬೇಕು ಅಂಥೇಳಿ ಎಲ್ಲರಿಗೂ ಮಾಡಿದ್ರು. ಹೆಂಗಸರು ಪ್ರತಿಯೊಬ್ಬನು ಯಾವುದೇ ಇದಾಗಿ ಎಷ್ಟು ಮಹಾಪಾಪ ಮಾಡಿರಲಿ ಉದ್ಧಾರವಾಗ್ತೀನಿ ಅಂತ ಬಂದರೆ ಅವನಿಗೆ ಜ್ಞಾನಕ್ಕೆ ಅವಕಾಶ ಇದೆ. ಅದು ಬೇಕಾಷ್ಟಿದೆ, ಅದು ಪ್ರೊಸೀಜರ್ ಇದೆ, ಬಟ್ ಅಲೋಡ್. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ. ದುರ್ಯೋಧನ ಸಾಯ್ಬೇಕಾದ್ರೆ ಅದೇ ಮಾತಾಡೋದು. ಯಜ್ಞ ಮಾಡಿದೆ, ಯಾಗ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಏನೋ ಮಾಡಿದೆ, ನೀನೊಬ್ಬನ ಕೈ ಕಟ್ಟೆ ಹೋಗಿ ಆ ಕಡೆ ಜ್ಞಾನ ಒಂದು ಬೇಡ ಅಂತ ಹೇಳಿದ. ಎಲ್ಲ ಮಾಡಿದ್ದೇನೆ, ನನ್ನಂತೂ ಸುಖಪುರುಷ ಯಾರಿದ್ದಾನೆ ಅಂತ ಹೇಳಿದ. ಅವ್ನು ದುರ್ಯೋಧನ ಅದೇ ಅವನ ಕಾನ್ಸೆಪ್ಟ್ ಇದೆ, ಗರಿ ಕರ್ಮದಿಂದ ಆಗುತ್ತೆ ಅನ್ನೋ ಭ್ರಮೆ ಇದೆ. ಮೀಮಾಂಸಕರವಾದ ತಪ್ಪಾಗಲಿಕ್ಕೆ ಅದೇ ಕಾರಣ. ಕರ್ಮ ಅಲ್ಟಿಮೇಟ್ ಅಂತ ಹೇಳಿಬಿಟ್ರು. ಕರ್ಮ ಇರಲಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿರಲಿಲ್ಲ, ಕರ್ಮ ಅಲ್ಟಿಮೇಟ್ ಅಂತ ಹೇಳಿದರು. ಆದ್ದರಿಂದ ಅವ್ರ ಮತ ಹೊರಟೋಯ್ತು. ನಮ್ಮ ಜ್ಞಾನ ಅಲ್ಟಿಮೇಟ್, ಇದಕ್ಕೇನು ವಿರೋಧ ಇಲ್ಲವೇ ಇಲ್ಲ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ ಜ್ಞಾನವಾನಪಿ. ಅದೇ ಹೇಳಿದ್ರಲ್ಲ, ಮೋಹಾಶ ಮೋಹಕರ್ಮಾಣ ಮೋಹಜ್ಞಾನ ಮೋಹಕರ್ಮಾಣ. ನೋಡಿ, ಮೋಹಕರ್ಮಾಣ ಮೋಹಜ್ಞಾನ, ಯಾಕೆಂದರೆ ಪಾಂಡಿತ್ಯ ಅದು, ಈ ಜ್ಞಾನ ಅಲ್ಲ. ಸರಿಯಾದ ಜ್ಞಾನ ಮೋಹ ಆಗೋದಿಲ್ಲ, ಅದು ಪಾಂಡಿತ್ಯ ರೂಪದ ಜ್ಞಾನ ಮೋಹ ಆಗ್ಬೋದು. ಅತಯವ ಸಮುಚ್ಚಯ ನೇಮೋ ನಿರಾಕೃತಃ. ಇದು ಮತ್ತೆ ತಾತ್ಪರ್ಯ ಇದೆಯಾ? ಭಾಷೆ ಆಯ್ತಲ್ಲೀಗ, ಮುಗೀತದೀಗ. ಅತಯವ ಮುಂದಿಂದ ಅದು ಮುಂದಿನ ಶ್ಲೋಕಕ್ಕೆ, ಇದಕ್ಕಲ್ಲ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇಃ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಈ ಮೂರ ಶ್ಲೋಕ ಅನ್ವಯ ಮಾಡಿಕೊಡೋದಲ್ಲೇ ಜಾಣ್ತಾನೆ ಇರಬೇಕು. ಅರ್ಥ ಸದೃಶಂ ಚೇಷ್ಟತೆ ಸ್ವಸ್ಯ ಆಯಿತು, ಆಮೇಲೆ ಪ್ರಕೃತಿಯ ಜ್ಞಾನಮಾನಪಿ ಆಯಿತು. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿಯ ಜ್ಞಾನಮಾನಪಿ. ಹಾಗಲ್ಲ, ಸ್ವಸ್ಯ ಪ್ರಕೃತೇ ಸದೃಶಂ, ತನ್ನ ಸ್ವರೂಪಕ್ಕೆ ಅನುಗುಣ ನಡ್ಕೊಡುತ್ತಾನೆ, ಅವ ಸರಿ ಹೋಗುತ್ತೆ. ಸದೃಶಂ ಚೇಷ್ಟತೆ ಬೇರೆ ವಾಕ್ಯ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿ ಅಂದರೆ ಪ್ರಕೃತಿಗೆ ಅನುಗುಣಗಾಯಿತು. ಈ ಪ್ರಕೃತಿ ಬಿಟ್ಟೇ ಹೋಯಿತು. ಯಾವುದು ಸ್ವಭಾವ ಅಂತ ಅರ್ಥ ಇದೆಯಲ್ಲ, ಸ್ವಭಾವ ಬಿಟ್ಟು ಹೋಗುತ್ತೆ. ಅದಕ್ಕೆ ಸ್ವಸ್ಯ ಜ್ಞಾನವಾನಪಿ, ಜ್ಞಾನವಾನಪಿ ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ ಸ್ವಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ, ನಡ್ಕೊಳ್ಳೋದು ಯಾವ ದೃಷ್ಟಿಯಿಂದ? ತನ್ನ ಪ್ರಕೃತಿಗೆ ಅನುಗುಣವಾಗಿಯೇ. ತುಂಬ ಕಷ್ಟಪಟ್ಟು ಅವನು ಹಿಡಿದು ಬೈದು ಏನೋ ಮಾಡಿ ತಪ್ಪಾಡಿದ್ದೆ ಅಂಥೇಳಿ ಸಾರಿ ಅಂದ. ನೆಕ್ಸ್ಟ್ ಟೈಮ್ ಬಂದರೆ ಸಿಕ್ಕದಾಗ ಕಳ್ತೀರ, ಕಳ್ತಾರೆ ಬಿಡ್ತೀರ ಎಂಬುದಲ್ಲ. ಸಿಕ್ಕಾಕೊಂಡು ತಪ್ಪಾಡಿ ಕಳ್ತಾರೆ ಬೇಡ ತಪ್ಪಾಡಿದೆ ಎಂಬುದಿಲ್ಲ, ಸಿಕ್ಕಾಕೊಂಡು ತಪ್ಪಾಡಿದೆ ಅಂತ ಹೇಳ್ತಾರೆ. ಹಾಂ, ಯಾವುದರಲ್ಲಿದೆ? ಹೌದು, ಅವನು ಎಲ್ಲೇ ಸಂಸ್ಕೃತನೇ ಹಾಗೆ, ಇದರ ಸ್ಪೆಷಲ್ಲಾಗಿ ಬಿಡ್ತಾರೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪಾಂತ್ವಸ್ಮಾನ್ ಬರಲಿಲ್ಲ ಹಾಗೆ. ಪ್ರಕೃತಿಯ ಜ್ಞಾನವಾನ, ಅದು ಎಷ್ಟೇ ಜ್ಞಾನ ಬಂದರೂ ಕೂಡ ಸ್ವರೂಪ ಸರಿ ಇಲ್ಲದೆ ಹೋದರೆ ವರ್ಕ್ ಮಾಡೋದಿಲ್ಲ ಅಂಥೇಳಿ. ಅಲ್ಲ, ಮತ್ತು ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲ ಅಂದರೆ ಸ್ವರೂಪದಲ್ಲಿ ಜ್ಞಾನ ಇಲ್ಲ ಅವನಿಗೆ, ಅದು ಸಮಸ್ಯೆ ಇರೋದು. ಅವನಿಗೇನಿದೆ? ಅವನಿಗೆ ಸ್ವರೂಪದಲ್ಲೇ ಜ್ಞಾನ ಇದೆ. ಅರ್ಥ ಆಯ್ತಾ? ಈಗ ಸ್ವರೂಪ ಪದ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಸ್ವರೂಪ ಪದದಲ್ಲಿ ಏನೇನು ಸೇರಿಕೊಡುತ್ತೆ? ಜ್ಞಾನ, ಕ್ರಿಯಾ, ಇಚ್ಛೆ. ಈಗಲೂ ಕೆಲಸ ಯಾರೇ ಕ್ರಿಯೆ ಮಾಡಬೇಕಾದ್ರೆ ಫಸ್ಟು ಏನಿರಬೇಕು? ಅವನಿಗೆ ಜ್ಞಾನ ಇರಬೇಕು. ಕ್ರಿಯೆ ಮಾಡೋಕ್ಕೆ ಬಡಿಸೇ ಇಲ್ಲ, ಕಷ್ಟಪಟ್ಟು ಬಡಿಸೇ ಇಲ್ಲ ಅಂತಾರೆ ಅವನು. ಗೊತ್ತಾಯ್ತಾ? ಅದೊಂದು ಇದ್ಬಿಟ್ರೆ ಮ್ಯಾನೇಜ್ ಮಾಡ್ತಾರೆ. ಸಾಮಾನ್ಯ ಅವನು ಹೇಗೆ ನಡ್ಕೊತಾನೆ ನೋಡ್ತೀವಿ, ನಮಗೆ ಗೊತ್ತಾಗುತ್ತೆ. ಯಾರೋ ನೋಡ್ತಿದ್ದಾಗ ಮಾಡೋದು ಬೇರೆ, ಯಾರೂ ನೋಡ್ತಾ ಇಲ್ಲ, ತನ್ನ ಪಾಡಿ ತಾನು ಸಂಧಾನ ಮಾಡ್ತಾ ಕೂತಿದ್ದೆ, ಯಾರು ನೋಡೋಲ್ಲ, ಮನೆಯೊಳಗೆ ಬರ್ತಾನೆ ನಿರೀಕ್ಷೆನೂ ಮಾಡಿಲ್ಲ. ಅದು ಸಹಜ. ಅದು ಇವನು ಹಾಗಲ್ಲ, ಯಾರು ಬಂದುಬಿಟ್ರೆ ಕಷ್ಟಪ್ಪ ಅಂತ ಬಂದ ತಕ್ಷಣ ನೋಡಿ ಬಡಿ ಹೋಗ್ಬಿಡ್ತಾರೆ. ಅವ್ರು ಹೋದ ತಕ್ಷಣ ಬಡಿ ಬೆಚ್ಚಾಕಿಬಿಡ್ತಾನೆ. ಇದೆಲ್ಲ ಇನ್ನೊಬ್ರಿಗೋಸ್ಕರ ಮಾಡೋದು. ನಾವು ಏನು ಜ್ಞಾನ ಇದೆ? ಹೀಗೆ ಮಾಡಿದರೆ ಬೆಲೆ ಅಷ್ಟು ಜ್ಞಾನ ಇದೆ, ಮನಃಪೂರ್ವಕ ಮಾಡೋಕ್ಕೂ ಜ್ಞಾನ ಇಲ್ಲ. ಅದು ತಪ್ಪು. ಇವತ್ತು ಕಾನೂನು ಉಲ್ಲಂಘನೆ ಮಾಡೋದೆಲ್ಲ ಗೊತ್ತಿದ್ದವರೇ. 99% ಜನ ಮೇಜರ್ ಮಿಸ್ಟೇಕ್ ಮಾಡೋದೆಲ್ಲ ಕಾನೂನು ಗೊತ್ತಿಲ್ಲದವರಲ್ಲ. ಕಾನೂನು ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಎಕ್ಸ್ಪರ್ಟ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಲೂಪ್ ಹೋಲ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ. ಈ ಮಧ್ಯೆ ಇವರಿಗೆ ಹೇಳಿಕೊಡ್ತಾರೆ, ಈ ಕ್ಲಾಸ್ ಬಿಲ್ ಬಾಡಿ ಸರಿ ಹೋಗುತ್ತೆ ಅಂತಾರೆ. ಏವಂ ಚೇತ್ ಕಿಮಿತಿ ಮತಂ. ನಾನು ಉತ್ತರ ಈಗ ಹಾಗಿದ್ದರೆ ಎಲ್ಲರೂ ನಿನ್ನ ಮತ ಎಷ್ಟು ಸ್ಪಷ್ಟ ಇದೆ.
ನೀನೇ ಘೋಷಣೆ ಮಾಡ್ತಾ ಇದ್ದಿ. ಏವಂ ಚೇತ್ ಕಿಮಿತಿ ತೇ ಮತಂ ನಾನು ತಿಷ್ಟಂತೆ ಲೋಕಾಹ. ಲೋಕ ಅಂದರೆ ಜನಗಳು ಅಂತ ಅರ್ಥ ಇಲ್ಲಿ. ಲೋಕಸ್ತು ಭುವನೇ ಜನೆ ಅಂಥೇಳಿ ಕೋಶ. ಜನ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಇಷ್ಟು ಕ್ಲಿಯರ್ ಆಗಿದೆ, ಸ್ಪಷ್ಟ ಇದೆ, ನೀನೇ ಹೇಳಿದ್ದೆ. ಮಾಡಿದರೆ ಹೀಗೆ, ಬಿಟ್ಟರೆ ಹೀಗೆ, ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ಯಾಕೆ ದಾರಿ ತಪ್ತಾರೆ ಅಂದರೆ ಪ್ರಕೃತಿಯೇ ಸರಿಯಿಲ್ಲ. ಸದೃಶಂ ಮಿತಿ ಪ್ರಕೃತಿ ಪೂರ್ವ ಸಂಸ್ಕಾರ. ಈ ಪ್ರಕೃತಿ ಶಬ್ದಕ್ಕೆ ಎಲ್ಲಿ ಏನೇನು ತಗೋಬೇಕೀಗ? ಸ್ವಭಾವದಿಂದ ಹಿಡಿದು ಸಂಸ್ಕಾರ ಅಂದರೆ ಸ್ವರೂಪಕ್ಕೆ ಸೇರಿದ್ದವು, ಹೊರಗಿಂದ ಕೊಳ್ಳಕ್ಕೆ ಬರೋದಿಲ್ಲ ಯಾವುದೂ ಕೂಡ. ಪೂರ್ವ ಅಂದರೆ ಸ್ವರೂಪದಲ್ಲೇ ಇರೋದು, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟರು. ದ್ರುಪದ ವಿರಾಟಾದಿಗಳೆಲ್ಲ ಜರಾಸಂಧನ ಫಾಲೋಯರ್ಸ್ ಆಗಿಬಿಟ್ಟು ಕೃಷ್ಣನ ಮೇಲೆ ಎಷ್ಟೋ ಸರ್ತಿ ಯುದ್ಧಕ್ಕೆ ಹೋಗಿದ್ರು. ಕೃಷ್ಣನ ಮೇಲೆ ಬಾಲ್ಯಕ ರಾಜ ಕೂಡ ಹೋಗಿದ್ದಾರೆ. ಅದರಲ್ಲಿ ಗೊತ್ತಾಯ್ತಾ? ಅವರು ಆದರೆ ಕೀಚಕ ಅವರೆಲ್ಲ ಹೋಗಿದ್ದರು ಜೊತೆಗೆ. ಅವರೆಲ್ಲ ಜರಾಸಂಧನ ಭಕ್ತಿಯಿಂದನೇ ಹೋಗಿದ್ದರು. ಇವರು ಹಾಗಲ್ಲ, ಭಯದಿಂದ ಹೋಗಿದ್ದರು ಅಷ್ಟೇ. ಯಾವಾಗ ಪಾಂಡವರು ಸ್ವಲ್ಪ ಬಂದು ದ್ರುಪದ ಸೆರೆ ಹಿಡಿದು ಬಿಟ್ಟರು, ಇನ್ಮೇಲೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಇವರು ಪ್ರೊಟೆಕ್ಷನ್ ತೊಗೋತೀವಿ ನಾವು, ಅದು ನ್ಯಾಚುರಲ್ ಅಲ್ಲ, ಅದು ಸ್ವರೂಪಥ ಮಾಡಿದ್ದ. ಗೊತ್ತಾಯ್ತಾ? ಆದ್ದರಿಂದ ಅವ್ರಿಗೆ ಪಾಪ ಬರಲಿಲ್ಲ ಅವರಿಗೆ. ಈಗ ಯಾವುದು ಮತ್ಸ್ಯಂತರ ಭೇದ ಮಾಡಬೇಕಾದ್ರೆ ಶಲ್ಯ ಎದ್ದ ಅವನಿಗೆ ಪಾಪ ಬಂತ ನೋಡೋಕ್ಕೆ ಪಾಪ ಅದು. ಯಾಕೆ? ಸೋತ್ತಮ ಸ್ತ್ರೀ ಕಾಮನೆ ಮಹಾಪಾಪ ಅಂತ ಕರೀತಾರೆ. ಯಾಕೆ ಪ್ರಯತ್ನ ಪಟ್ಟ? ಆದರೆ ಆತ ಕಾಮನೆ ಇರಲಿಲ್ಲ ಅಂತ ಹೇಳಿದ್ದಾರೆ. ವೀರ್ಯ ಶಕ್ತಿ ತೋರಿಸ್ಲಿಕ್ಕೆ ಉದ್ದೇಶ ಇತ್ತು, ಅಥವಾ ಇಂಟೆನ್ಷನ್ ಬೇರೆ ಕೌಂಟ್ ಆಯಿತು. ದುರ್ಯೋಧನಿಗೆ ಕೆಟ್ಟ ಇಂಟೆನ್ಷನ್ ಇತ್ತು ಅವನಿಗೆ. ಕರ್ಣನಿಗೆ ಸಾವಾಸದಿಂದಾಗಿ ಬೇರೆ ಯೋಚನೆ ಬಂದಿತ್ತು, ನ್ಯಾಚುರಲ್ ಆಗಿರಲಿಲ್ಲ. ಅದಕ್ಕೆ ಸ್ವಭಾವತೋ ನೈಬದುಷ್ಟ ಭಾವತೋ ನೈಬದುಷ್ಟ. ಯಾರು? ಕರ್ಣ. ದುಷ್ಟಚತುಷ್ಟ ಕರ್ಣ ಸೇರಿದ್ದರೂ ಕೂಡ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ 4 ಜನ ಇದ್ದಾರೆ. 3 ಜನ ಸಹಜವಾಗಿ ದುಷ್ಟರು. ಈತ ಅಸುರಾವೇಶದಿಂದಾಗಿ ದುಷ್ಟ. ಇನ್ನು ಯೋಚನೆ ಮಾಡಿದರೆ ಅದು ಈರುಳ್ಳಿ ಸಹಜವಾಗಿ ಬರೋದಿಲ್ಲ. ಇನ್ನೊಂದು ಒಳ್ಳೆಯ ಪದಾರ್ಥ ತುಳಸಿನೇ ಹಾಕಿದ್ದಾನೆ ಬದನೆಕಾಯಿಗೆ, ಏನು ಮಾಡೋಕ್ಕೆ ನೈವೇದ್ಯಕ್ಕೆ? ತುಳಸಿಯಿಂದಾಗಿ ಅದು ಗ್ರಾಹ್ಯ ಆಗಲಿಲ್ಲ, ಇದು ಅಗ್ರಾಹ್ಯ ಆಗೋಯಿತು. ಇದು ಅಸುರಾವೇಶ ಅಷ್ಟು ಪ್ರಬಲ ಯಾವಾಗಲೂ ಕೂಡ. ಪ್ರಕೃತಿಂ ಯಾಂತಿ ಭೂತಾನಿ. ಏನೋ ನಿಗ್ರಹ ಅಂದ್ರೇನು? ಅವನ್ನ ಕಂಟ್ರೋಲ್ ಮಾಡಿ ಏನೂ ಪ್ರಯೋಜನ ಇಲ್ಲ, ಕೇಳೋದಿಲ್ಲ ಅಂತ ಅರ್ಥ. ಅದು ಬಲಾತ್ಕಾರ ಮಾಡಿಸ್ಬೋದಲ್ಲ, ಅದನ್ನೇ ಕೃಷ್ಣ ಹೇಳಿದ್ದು. ಯಾಕೆ ದುರ್ಯೋಧನ ಕೈಲಿ ಮಾಡಿಸ್ಲಿಲ್ಲ ಅಂದರೆ ಉಪಯೋಗ ಇಲ್ಲ ಮಾಡಿಸೋವ್ರ ಕೈಲಿ. ಗಾಂಧಾರಿ ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ಸರ್ವತಂತ್ರ ಸ್ವತಂತ್ರ, ನೀನು ಮನಸ್ಸು ಮಾಡಿದರೆ ಯುದ್ಧ ನಿಲ್ಲಿಸ್ಬೋದಾಗಿತ್ತು, ಯಾಕೆ ನಿಲ್ಲಿಸಲಿಲ್ಲ? ಜೋರು ಮಾಡಿ ಶಾಪ ಕೊಟ್ಟರು. ಗೊತ್ತಾಯ್ತಾ? ದೇವ್ರು ಯೋಚನೆ ಮಾಡೋದು ಹೇಳಿದ್ದಾನೆ ಮೊದಲೀಗ. ಒಬ್ಬ ಹೇಳ್ತಾನೆ, ಈಗ ನೀನು ಮನಸ್ಸು ಮಾಡಿ ಕೆಲಸ ಕೊಡಿಸ್ಬೋದಾಗಿತ್ತು. ಹೌದು, ಅಪ್ಲೈ ಮಾಡಿಲ್ಲ, ಎಲಿಜಿಬಿಲಿಟಿ ಇಲ್ಲ, ಯಾವ ಥರದ್ದು ಇಲ್ಲ. ಕೊಡೋ ಶಕ್ತಿ ಇದೆ, ಒಪ್ತೇನೆ. ಬಟ್ ಏನೂ ಮಾಡೇ ಇಲ್ಲ. ಅವ್ರು ಕೊಟ್ಟರೆ ಏನಾಗುತ್ತೆ? ಈಗ ಸರಿಯಾಗಿ ಕೊಟ್ಟವ್ರಿಗೆ ದೋಷ ಮೋಸ ಆಗಲಿಲ್ಲ. ಈಗ ಇದನ್ನು ಅರ್ಥ ಮಾಡಿ. ಇವನಿಗೆ ಅನುಕೂಲ ಆಯಿತು, ಉಳಿದವರಿಗೆ ಮೋಸ ಆಗಲಿಲ್ಲ ನಾವು ಅರ್ಥ. ಇದು ನಿಗ್ರಹ ಪದಕ್ಕೆ ಕೃಷ್ಣ ತಂದೆ ಉತ್ತರ ಕೊಟ್ಟವನ ಲೆಕ್ಕೀಗ. ನೀಯಾಕೆ ನಿಗ್ರಹ ಮಾಡಲಿಲ್ಲ ಅವ್ರನ್ನ? ಕೃಷ್ಣ ಏನು ಮಾಡ್ಬೋದು? ಉಪದೇಶ ಅಲ್ಲ, ಹೋಗ ನೀನು ಬಿಡೋದಿಲ್ಲ ಅಂತ ಮುಗಿದು ಹೋಗ್ತಿತ್ತು. ಕೃಷ್ಣನ ಕಟ್ಟಾಗಲು ದುರ್ಯೋಧನ ಪ್ರಯತ್ನ ಪಟ್ಟನಲ್ಲ, ದುರ್ಯೋಧನ ಕಟ್ಟಾಕಿದ್ರೆ ಮುಗಿದು ಹೋಗ್ತಿತ್ತು ಕೃಷ್ಣ. ಯಾರು ಏನು ಮಾಡ್ತಿದ್ದಿಲ್ಲ, ಕೃಷ್ಣನ ಮಾಡಿ ಯಾರು ಏನು ಮಾಡ್ತಿರಲಿಲ್ಲ. ಯಾಕೆ ಮಾಡಿ ಉಪಯೋಗ ಇಲ್ಲ. ಸ್ವಲ್ಪ ದುರ್ಗತಿಗೆ ಹೋಗಲೇಬೇಕು, ಹೋಗೇ ಹೋಗ್ತಾನೆ ಅಷ್ಟೇ. ಇದನ್ನು ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು, ಆಮೇಲೆ ಎಲ್ರಿಗೂ ಮಾಡಬೇಕು, ಅಲ್ಲಿ ಧರ್ಮ ಕೆಟ್ಟೋಗ್ಬಿಡು. ಅದಕ್ಕೆ ಹೇಳಿ ಸ್ವರೂಪ ಯೋಗ್ಯತೆ ಇಲ್ಲ ಅಂತಲೇ ಬಿಟ್ಟಿದ್ದವು. ಸ್ವರೂಪ ಯೋಗ್ಯತೆ ಇದ್ದಿದ್ದರೆ ಭೀಮಾವತಾರದಲ್ಲಿ ಏನು ಮಾಡಿದರು? 100% ವೈಷ್ಣವರು ಹೇಳ್ತಾರೆ. ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ. ರೈಟ್, ಪವರ್ ಅದು. ಇಲ್ಲಿ ಪವರ್ ಅಲ್ಲ, ಉಪದೇಶ ಅಷ್ಟೇ. ಉಪದೇಶಕ್ಕೆ ಏನು ಬೇಕು? ಯಾವಾಗಲೂ ಅರ್ಹತೆ ಬೇಕು. ಪವರಿಗೆ ನಡೆಸೋ ಶಕ್ತಿ ಯಾವುದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದು ಫಿಸಿಕಲ್ ಸ್ಟ್ರೆಂತ್ ಬೇಕು, ಅಧಿಕಾರದ ಸ್ಟ್ರೆಂತ್ ಬೇಕು. ಇವತ್ತು ಫಿಸಿಕಲ್ ಸ್ಟ್ರೆಂತ್ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ, ಅಧಿಕಾರದ ಪವರ್ ಅರ್ಥ ಮಾಡ್ಕೋತಾರೆ. ಆದ್ದರಿಂದ ಮಾಡ್ತೇವೆ. ಇಷ್ಟ ಇರಲಿ ಬಿಡಲಿ ಫಾಲೋ ಮಾಡಲೇಬೇಕು. ಇಲ್ಲಿ ಹಾಗಲ್ಲ. ಕೇಳೋದು ಬಂದು ಇಷ್ಟ ಇದ್ದರೆ ಮಾತ್ರ ಹೇಳಬೇಕು, ಉಳಿದವ್ರಿಗೆ ಹೇಳಬಾರ್ದು. ಇದು ಯತಿ ರೂಪ, ಉಪದೇಶದ ರೂಪ. ಅದು ರಾಜರೂಪ, ಆಡಳಿತದ ರೂಪ. ಗೊತ್ತಾಯ್ತಾ? ಅದು ಬೈ ಫೋರ್ಸ್ ಮಾಡಿಸ್ತೀನಿ, ಅಂದರೆ ಗೆಟ್ ಔಟ್ ಅಂತ ಹೇಳಕ್ಕೆ ಬರುತ್ತೆ. ಇಲ್ಲಿ ಹೇಳಕ್ಕೆ ಬರಲ್ಲ ಹಾಗೆ. ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ಒಂದು ಯೂನಿಟ್ ಅದು. ಪ್ರಥಮಂ ಹೇಳ್ತಾರೆ, ಮುಂದೆ ಬರುತ್ತದು. ತಾತ್ಪರ್ಯದ ಬಂತಲ್ಲ, ಪ್ರಥಮಂ ಕಾರಣಂ ಸ್ವಭಾವಾಖ್ಯ ಯೋಗ್ಯತಾ ಯಾಟಾಖ್ಯ ಸಾಕಾರಣಂ ಪ್ರಥಮಂ. ಬೇಸಿಕ್ ಅಂದರೆ ಸ್ವರೂಪ. ನೆಕ್ಸ್ಟು ಅನಾದಿ ಕರ್ಮ. 3ನೇದು ಪ್ರಯತ್ನ. 3 ಜೊತೆಗಿರ್ತವೆ. ಸ್ವರೂಪಕ್ಕೆ ತಕ್ಕಂತೆ ಅನಾದಿ ಕರ್ಮ ನಡೆದಿರುತ್ತೆ, ಅದಕ್ಕೆ ತಕ್ಕಂತೆ ಎಫರ್ಟ್ಸ್ ಆಗ್ತಾನೆ, ಅದಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಇದು ನಿಯಮ. ದೇವರು ಇದನ್ನೆಲ್ಲ ಹಾಗೆ ಕಂಟ್ರೋಲ್ ಮಾಡ್ತಾ ಹೋಗ್ತಾನೆ. ಗೊತ್ತಾಯ್ತಾ? ಅದು ಅಲ್ಟಿಮೇಟ್ ತಂದೆನೇ. ಹಾಂ, ನಾವು ಗ್ರೇಸನ್ನು ಯಾರನ್ನಿಷ್ಟು ನಿರೀಕ್ಷೆ ಮಾಡ್ಬೋದು? ಗ್ರೇಸನ್ನು ಸ್ವಲ್ಪ ಇದು ಬಂದಿದ್ದರೆ ಯೂಸ್ ಮಾಡ್ಬೋದು. ಈ ಎಲ್ಲ ಗ್ರೇಸ್ ಕೊಡಿ ಅಂದರೆ ಆಯಿತು, ಬರುವಾಗ ಭಕ್ತರಿಗೆ ಗ್ರೇಸ್ ಕೊಡ್ತಾನೆ.
ಭಕ್ತರಿಗೆ ಗ್ರೇಸ್ ಕೊಡ್ತಾನೆ. ಯಾಕಂದರೆ ಭಕ್ತರು ಇದೆ ಪ್ರೂವ್ ಆಗಿದೆ ಕೊಡ್ತಾನೆ. ಎಲ್ಲರಿಗೂ ಗ್ರೇಸ್ ಕೊಡೋದು ಅದು ಪರೀಕ್ಷೆಗೆ ಮಾಡಬೇಕು, ಅದಕ್ಕೆ ಅರ್ಥ ಇಲ್ಲ. ಹಾಂ ಅಲ್ಲ, ಗ್ರೇಸ್ ಕೊಡೋ ಪ್ರಯಾಸ ಆಗಲಿಲ್ಲ. ಯಾಕಂದರೆ 7 ಸಬ್ಜೆಕ್ಟಲ್ಲಿ 6ರಲ್ಲಿ ಪಾಸಾಗಿಬಿಟ್ಟಿದ್ದಾನೆ, 7ರಲ್ಲಿ 10 ಬಂದಿದ್ದಾನೆ, 1-2 ಅಷ್ಟೇ ಕೊಡ್ಬೋದು. ಉಳಿದವ್ರ ಕಡೆ ಇರಬೇಕು ಬರೋದಿಲ್ಲ. ನೀನು ಆಗಿದ್ರು ನೀನು ವಾದ ಮಾಡಲ್ಲ, ನೀನು ಆಗದಿಗೂ ಕೊಡ್ತೀವಿ ಅಷ್ಟೇ. ಇದೇ ಕೇಸ್ ನಿಂದೆ ಆಗಿದ್ರೆ ನಿನಗೂ ಕೊಡ್ತಾಯಿದ್ವಿ, ಆಯಿತಾ? ಮತ್ತೆ ಮಾತಾಡೋಂಗಿಲ್ಲ. ನಾವು ಇವೊಂದಕ್ಕೆ ಸೇಮ್ ಕೇಸಾಗಿ ಕೊಡೋದಿಲ್ಲ ಅಂದರೆ ಪಕ್ಷಪಾತ ಆಗುತ್ತೆ. ಸೇಮ್ ಕೇಸ್ ಆಗಿದ್ದರೆ ಆಲ್ರೆಡಿ ಅವನು 6ರಲ್ಲಿ 1 ಸ್ಕಾಲರ್ಶಿಪ್, ನಾನು ಹಾಗೆ ನನ್ನ ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ ಉತ್ತರ ಕೊಡೋದು ಕಷ್ಟ, ಅನ್ಯಾಯ ಅದು. ಸ್ವಭಾವ ಕಂಟ್ರೋಲ್, ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡಿಸ್ತಾರೆ. ಗೊತ್ತಾಯ್ತಾನೆ. ಖಾರ ಬೇಕೋ ಮೆಣಸಿನಕಾಯಿ ಹಾಕ್ತೀವಲ್ಲ, ಆಗ ಖಾರ ಬೇಕು ಅಂತ ಬೆಲ್ಲ ಹಾಕೋದಿಲ್ಲ. ಯಾಕೆ ಬೆಲ್ಲದ ಸ್ವಭಾವ ಬೇರೆ, ಇದ್ರ ಸ್ವಭಾವ ಬೇರೆ. ಸಿಹಿ ಹಾಕ್ಬೇಕಾದ್ರೆ ಮೆಣಸಿನ್ಕಾಯಿ ಹಾಕಲ್ಲ, ಏನು ಹಾಕ್ತೇವೆ? ಬೆಲ್ಲ ಹಾಕ್ತಾರೆ ಅಷ್ಟೇ. ಅದು ಅಡುಗೆವನಿಗೆ ಗೊತ್ತದು, ಅಡುಗೆವನಿಗೆ ಗೊತ್ತು ಯಾವ ರೀತಿ ಅಡುಗೆ ಮಾಡಬೇಕು ಅಂತ ಅವನಿಗೆ ಗೊತ್ತು. ಅದಕ್ಕೆ ದೇವರೆಲ್ಲ ಏನು ಮಾಡ್ತಾರೆ, ಪಾಕ ಮಾಡಿಸ್ತಾರೆ. ಸಾಧನೆಯ ಪರಿಪಾಕ ಆಗಬೇಕು, ಯಾವ್ಯಾವುದಕ್ಕೆ ಏನೇನು ಹಾಕಬೇಕು ಹಾಗೆ ಹಾಕ್ತಾರೆ. ತಿಳಿತಾ? ಗೊತ್ತಿಲ್ಲದೆ ಎಲ್ಲ ಸೇರಿಸ್ಬಿಟ್ಟು ಪಂಜಿ ತೆಪ್ಪಿಸ್ಬಿಡ್ತಾರೆ. ಅದಕ್ಕೆ ದೇವರು ಎಲ್ಲರ ವಿಷಯ ಸ್ವರೂಪ ಗೊತ್ತಿದೆ. ಅದು ಅಡುಗೆವನಿಗೆ ಎಲ್ಲ ಪದಾರ್ಥಗಳು ಗೊತ್ತಿದ್ದು, ಅದು ಎಲ್ಲ ಗೊತ್ತಿದ್ದರೆ ಮಾತ್ರ ಅಡುಗೆ ಮಾಡೋಕ್ಕೆ ಬರೋದು. ಗೊತ್ತಿಲ್ಲದೆ ಏನೋ ಹಾಕಿಬಿಟ್ರೆ ನಾಳೆ ನೆಕ್ಸ್ಟ್ ಟೈಮ್ ಬರಬೇಡ ಅಂತ ಕಳಿಸ್ತಾನೆ. ಅದಕ್ಕೆ ತಿಳುವಳಿಕೆನೇ ಇಲ್ಲ ನಿನಗೀಗ. ಅವ್ರಿಗೆ ಕೆಲವು ಗೊತ್ತಿರುತ್ತೆ, ಖಾರ ಜಾಸ್ತಿ ಆದ್ರೆ ಏನು ಮಾಡಬೇಕು, ಸ್ವಲ್ಪ ನೀರು ಎಣ್ಣೆನೋ ಒಯ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಯಾಕೆಂದ್ರೆ ಕಷ್ಟ ಆಗುತ್ತೆ. ಮತ್ತು ಅರ್ಜೆಂಟ್ ಪಡಿಸ್ಬೇಕಾದ್ರೆ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಅವೆಲ್ಲ ಗೊತ್ತಿರುತ್ತೆ. ಎಲ್ಲ ಹೇಳ್ಕೊಡ್ಬೇಕಂತ ಕೇಳ್ತಾರಲ್ಲ, ಹಾಗೆ ಉಡಿ ಅಂತ ತಗೊಬರ್ತಿ ಹೆಚ್ಚು ಹಾಕಿಬಿಟ್ಟು ಮುಗಿಸ್ಬಿಡ್ತಾರೆ. ಏವಂ ಚೇತ್ ಕಿಮಿತಿ ತೇ ಮತಂ ನಾನು ತಿಷ್ಠಂತಿ ಲೋಕ ಇತ್ಯತಃ ಸದೃಶಮಿತಿ ಪ್ರಕೃತಿ ಪೂರ್ವ ಸಂಸ್ಕಾರ. ಏವಂ ಚೇ ಇದೆಲ್ಲ ಪ್ರಶ್ನೆ ನಮ್ಮ ಉತ್ತರ, ಈಗ ನಮಗೆ ಕೊಟ್ಟ ಉತ್ತರ ಇದು. ಇಷ್ಟೆಲ್ಲ ಹೇಳಿ ಎಲ್ಲ ಮಾಡಿದ್ರು ಎಲ್ಲರೂ ಯಾಕೆ ಫಾಲೋ ಮಾಡ್ತಾ ಇಲ್ಲ? ಕೆಲವರು ಹೇಳೇ ಇಲ್ಲ, ಕೆಲವರು ಹೇಳಿದ್ರು ಯಾಕೆ ಮಾಡ್ತಾ ಇಲ್ಲ? ಇದು ಕಾರಣ ಕೊಡಬೇಕು. ನೀವು ಯಾಕೆ ಹೇಳೋದಿಲ್ಲ? ಇದು ಕಾರಣ, ಅದಕ್ಕೆ ಹೇಳೋದಿಲ್ಲ. 3 ಕಾರಣ ಬರ್ತೀವಿ. ಈಗ ಉದಾಹರಣೆಗೆ ಆರ್ಟ್ಸ್ನವರಿಗೆ ಮೆಡಿಕಲ್ ಸೀಟ್ ಕೊಡೋದಿಲ್ಲ, ಯಾಕೆ? ಅಲ್ಲರಿ ಏನಾರು ಮಾಡಿಕೊಡಿ, ಕೊಟ್ಟರೆ ಏನು ಉಪಯೋಗ ಇಲ್ಲ ಅವನಿಗೆ, ಏನು ಪ್ರಯೋಜನ ಇಲ್ಲ. ಅದನ್ನು ಕೊಡೋದ್ರಿಂದ ಜನ ಸಾಯ್ತಾರೆ ಹೊರತು ಇವ್ರಿಗೆ ಉಪಯೋಗ ಇಲ್ಲ. ಏನು ಹೇಳಿದ್ರು ಕೊಡೋದಿಲ್ಲ. ಅದರಲ್ಲಿ ಮಾಡ್ಕೊಂಡು ಹೋಗಿ ನಿನ್ನ ಕೆಲಸ, ಆ ಕೆಲಸದಲ್ಲಿ ಆರ್ಟ್ಸಲ್ಲಿ ಬಂದು ಅದು ತಗೋ, ಯಾರು ಬೇಡ ಅಂತ ಹೇಳಿ ಇದಕ್ಕೆ ಬರೋಂಗಿಲ್ಲ. ಅದು ನಿಯಮ. ಅದಕ್ಕೆ ಯಾರಿಗೂ ಬೇಸಿಕಲಿ ಇದಿಲ್ಲ, ಅವ್ರನ್ನ ನಗ್ರಹ ಮಾಡೋಕ್ಕೆ ಹೋಗಬಾರ್ದು. ಪ್ರಕೃತಿ ಪೂರ್ವ ಸಂಸ್ಕಾರ ಇಂದ್ರಿಯ ಅದು ಅರ್ಥ ಬರೀತಾರೆ, ಏನು ಅರ್ಥ ತೊಗೋಬೇಕು ಸಂಸ್ಕಾರ ಅಂತೇಳಿ. ಇಲ್ಲೇ ಹೇಳಿ ಪ್ರತಿಯೊಂದು ಬರುತ್ತೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷವು ವ್ಯವಸ್ಥಿತವು. ಅದು ಮುಂದೆ ತಾತ್ಪರ್ಯ ಇದೆಯಾ? ನೋಡೋಣ. ಇಲ್ಲ ಸದೃಶಂ ಚೇಷ್ಟತೆ ನಾಹಮ್ಮೆಲ್ಲ ಆಗಿತ್ತು. ಈಗ ಅದರದ್ದಾಗಿತ್ತಾಗಲೇ ಈಗ ಈ ಪ್ರಕೃತಿ ಇದೇ ಹೇಳಿದೆ. ಪ್ರಕೃತಿಗೆ ಎಷ್ಟು ಅರ್ಥ ಮಾಡಬೇಕು ಅಂದರೆ, ಕ್ವಚಿತ್ ಸ್ವಭಾವ ಪ್ರಕೃತಿ, ಕ್ವಚಿಚ್ಚ ತ್ರಿಗುಣಾತ್ಮಿಕ, ಕ್ವಚಿತ್ ಪ್ರಕೃಷ್ಟಕರ್ತೃತ್ವಾತ್ ಭಗವಾನ್ ಪ್ರಕೃತಿರ್ಹರಿ ಇತಿ ಶಬ್ದ ನಿರ್ಣಯೇ. ಇಷ್ಟು ಕೊಟ್ಟಿದ್ದರಿಂದ ಎಲ್ಲೆಲ್ಲಿ ಬರುತ್ತೋ ಇಷ್ಟೆಲ್ಲ ಅಪ್ಲೈ ಮಾಡಿ ಯಾವ ಸೂಟ್ ಆಗುತ್ತೋ ಅದು ಹಾಕ್ಬೇಕು. ಗೊತ್ತಾಯ್ತಾ? ಕೆಲಸ ಸ್ವಭಾವಕ್ಕೆ ತಕ್ಕ ಪ್ರಕೃತಿ ತಕ್ಕಂತೆ ನಡ್ಕೋತಾನೆ. ಇದು ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಅಂತ ಬಂತು. ಕೆಲವು ಸರ್ತೆ ಎಲ್ಲ ತೊಗೋಬೇಕು, ಕೆಲವು ಸರ್ತೆ ಅಲ್ಲಿ ಮಾತ್ರ ತೊಗೋಬೇಕು. ಕೆಲವು ಸರ್ತೆ ಆಲ್ ಆರ್ ಅಪ್ಲಿಕಬಲ್. ಯಾವ್ಯಾವ್ದು? ಈಗ ಕ್ವಚಿತ್ ಸ್ವಭಾವ ಪ್ರಕೃತಿ, ಕ್ವಚಿಚ್ಚ ತ್ರಿಗುಣಾತ್ಮಿಕ, ಕ್ವಚಿತ್ ಪ್ರಕೃಷ್ಟಕರ್ತೃತ್ವ ಭಗವಾನ್ ಪ್ರಕೃತಿರ್ಹರಿ. 3 ಅರ್ಥ ಮಾಡಲಿಕ್ಕೂ ಬರುತ್ತೆ. ಅದು 3 ಮಾಡಲಿಕ್ಕೆ ಬರುತ್ತೆ, ಇಲ್ಲಿ 3 ಮಾಡಬೇಕು. ಇವತ್ತು ಪ್ರಕೃತಿ ಆಗಿರೋದ್ರಿಂದ, ಸ್ವಭಾವ ಆಗಿರೋದ್ರಿಂದ ಗುಣಗಳು ಕೂಡ ಪ್ರಕೃತಿ ಅದೇ ರೀತಿ ವರ್ಕ್ ಮಾಡಿಸುತ್ತೆ. ದೇವರು ಸ್ವಾಮಿ ಪ್ರಕೃತಿಯಾಗಿ ಏನು ಮಾಡ್ತಾನೆ, ಅದೇ ರೀತಿ ಅವ್ರು ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೆ. ಆದ್ದರಿಂದ ಬೇರೆ ಇಲ್ಲ. 3-4 ಜನ ಕೂತಿರ್ತಾರೆ, ಪರೀಕ್ಷೆ ಕೂತಿರ್ತಾರೆ, ಕ್ಲಬ್ ಆಗಿಬಿಡುತ್ತೆ. ಹೈಯರ್ ಕ್ಲಾಸ್ಗಳಲ್ಲಿ ಹೆಚ್ಚಾಗಿ 4 ಜನ ಕೂತಿದ್ರೆ ಎಲ್ಲ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಆ ಪೇಪರ್ ಅವ್ರಿಗೆ ಕೊಡ್ತಾರೆ, ಕ್ವಶನ್ ಪೇಪರ್. ಬೇರೆಯವ್ರಿಗೆ ಕೊಟ್ಟರೆ ಉಪಯೋಗ ಇಲ್ಲ. ಅದು ಆ ಕ್ವಶನ್ ಅವ್ರಿಗೆ ಆನ್ಸರ್ ಮಾಡಬೇಕು, ಅಷ್ಟು ಬೇರೆಯವ್ರಿಗೆ ಕೊಡಬಾರ್ದು. ಅದು ನೀಟಾಗಿ ಪ್ರಿಂಟ್ ಆಗಿದೆ ಅದನ್ನೇ ಕೊಟ್ಟರೆ ಇವ್ರಿಗೆ ಕೇಳಬಾರ್ದು. ತಿಳಿತಾ? ಇದು ನಾನು ಕೊಟ್ಟಿದ್ದೆ, ಬೇಕಾದ ಕೊಡಬೇಕು, ಇದು ಕರ್ತವ್ಯ. ಯಾಕೆ ಕೊಟ್ಟೆ ಅಂತ ಕೇಳಾಗಿಲ್ಲ. ನಿನ್ನ ಕೋರ್ಸ್ ಆ ರೀತಿ ಕೊಟ್ಟಿದ್ದಾರೆ, ಎಲ್ಲ ರೆಕಾರ್ಡ್ ಇದೆ ನಮ್ಮಲ್ಲಿ. ಯಾರಿಗೆ? ಅದೇ ಕಷ್ಟ. ಉತ್ತರ ಹಾಕ್ಕೊಡ್ಲಿಲ್ಲ, ಶಾಪ ಕೊಟ್ಟಮೇಲೆ ಕೊಡ್ತಾರೆ. ಯಾಕಂದ್ರೆ ಶಾಪ ಕೊಡಬೇಕು ಅಂತ ಕಷ್ಟ ಅಭಿಪ್ರಾಯ ಇತ್ತಲ್ಲ, ಆಗಲೇ ಸಾರಿ ಅದು ಬಿಟ್ಕೊಂಡು ಊಹಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು, ಆಯಿತಾ ಕೊಟ್ಟಾಯ್ತಾ, ನೀನೇನು ಶಾಪ ಕೊಟ್ಟಿಲ್ಲ, ಅದು ನಾನೇ ಮಾಡಿದ ಸಂಕಲ್ಪ. ನೀನು ಡೆಲ್ಲಿ ಅಯೋಧ್ಯೆಗೆ ಹೋಗಿ ಅಂತ ಹೇಳಿದ್ರು, ಇವತ್ತು ಹೊರಟಿದ್ದವನು ಪಾಪ, ನಿನ್ನ ಖರ್ಚು ನನ್ನ ಕೆಲಸ ಆಯಿತು ಅಂತ ತಿಳಿತಾ? ಅದೇ ರೀತಿಯೇ
ನೀನು ನಿಮ್ಮ ತಪ್ಪು ಮಾಡ್ತಿದ್ದಿ, ತಪ್ಪು ಅಲ್ಲಿಟ್ಕೊಂಡ್ಬಿಟ್ಟು ನನಗೆ ಯಾಕೆ ಕೊಡಲಿಲ್ಲ ಅಂತ ಜೋರು ಮಾಡಿದರೆ, ನಾನು ಸ್ವಾತಂತ್ರ್ಯ ದುರುಪಯೋಗ ಮಾಡ್ಕೊಂತ ಹೇಳಿದಾಗೈತೆ. ಸ್ವತಂತ್ರ ಅಂತ ಆದಮೇಲೆ ದುರುಪಯೋಗ ಮಾಡ್ಕೊಂತ ಹೇಳಿದಾಗೈತೆ ನಾನು ಅಷ್ಟೇ. ಅದು ಅಫೆನ್ಸ್, ಅದು ಹಾಗೆ ದುರುಪಯೋಗ ಮಾಡ್ಕೊಳ್ಬಾರ್ದು. ಉಳಿದವ್ರು ಕೇಳ್ತಾರೆ, ನಾನು ಯಾರೂ ಕೇಳೋದಿಲ್ಲ, ನಾನು ಸಹಜವಾಗಿ ಹಾಗೆ ಮಾಡ್ತೇನೆ ಅಂತ ಹೇಳಿದೆ. ನ್ಯಾಯೋ ನೇತಾ ಸಮೀರಣ, ನನ್ನ ಹೆಸರೇ ನ್ಯಾಯ, ಅನ್ಯಾಯ ಮಾಡೋದೇ ಇಲ್ಲ. ಏವಂ ಚೇತ್, ಇದೆಲ್ಲ ನಮಗೆಲ್ಲ ಉತ್ತರ ಇದು. ಉಳಿದು ಗಾಂಧಾರ್ಯ ಬಿಟ್ಟುಬಿಡಿ ಸದ್ಯಕ್ಕೀಗ. ನಮ್ಗೆ ಯಾಕೆ ದೇವರು ಹೋದಂತೆ ಇಟ್ಟಿಲ್ಲ ಅಂಬೋದಕ್ಕೆ ಇದೆಲ್ಲ ಕಾರಣ ತೊಗೋಬೇಕೀಗ. ಇವೆಲ್ಲ ಸೇರಿದ್ದಕ್ಕೆ ನಮಗೆ ಆಗ್ತಾಯಿಲ್ಲ. ಆಯಿತು ಅಂದರೆ ಇವೆಲ್ಲ ಸೇರಿದ್ದಕ್ಕೆ ದೇವರು ಅನುಗ್ರಹ ಮಾಡಿದ್ದಾನೆ. ಆಗಲಿಲ್ಲ ಅಂದರೆ ಇದು ಸೇರಿಲ್ಲ ಆದರೆ ಅನುಗ್ರಹ ಮಾಡಿಲ್ಲ ಅಷ್ಟೇ. ಇಂದ್ರಿಯಸ್ಯ ಇವೆಲ್ಲ ಆನ್ಸರ್ ಪೇಪರ್ ಕೊಟ್ಟ ತಕ್ಷಣ ಬುದ್ಧಿವಂತ ಹುಡುಗ ಮಾರ್ಕ್ಸ್ ತಕ್ಕಂತೆ ನಾನು ಬರೆದೇ ಚೆಕ್ ಮಾಡ್ತಾನೆ ಒಂದು ಸಲ. ಮಾರ್ಕ್ಸ್ ಏನು ಕೊಟ್ಟಿರ್ತಾರೆ, ಇವು ಸಾಮಾನ್ಯತೆ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿರ್ತಾರೆ ಇವರು ಇಷ್ಟು ಬರುತ್ತೆ ಅಂತೇಳಿ. ಸಾಮಾನ್ಯವಾಗಿ ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲಿ ಅಂತಂದು ಹುಡುಕ್ತಾನೆ. ನೀವು ಹಾಗೆ ಹುಡುಕಬೇಕು. ನಮ್ಮ ಆನ್ಸರ್ ಪೇಪರಲ್ಲಿ ಹೇಗೆ ನಾವು ತಪ್ಪು ಹುಡುಕ್ತೇವೆ ಹಾಗೆ ಇವತ್ತಿನ ದಿವಸದಲ್ಲಿ ಹೇಳ್ತಾರೆ. ದಿವಸ ಸಾಯಂಕಾಲ ಮಲಗೋಕ್ಕೆ ಮುಂಚಿತವಾಗಿ ರಾತ್ರಿ ಇವತ್ತು ಹೇಗೆ ನಡ್ಕೊಂಡೆ ನಾನು ಗೊತ್ತಾಯ್ತು. ಪ್ರತಿನಿತ್ಯದಲ್ಲೂ ಯೋಚನೆ ಮಾಡಬೇಕಂತ. ಕಿನ್ನು ಪಶುಭಿಸ್ತುಲ್ಯಂ ಕಿಂತು ವಾ ಸತ್ಪುರುಷೈರಿವ, ನಾನು ಪಶುವಿನಂತೆ ಬದುಕಿದನೋ ಸತ್ಪುರುಷನಂತೆ ಬದುಕಿದನೋ ಅಂತ ಡೈಲಿ ಯೋಚನೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ವಿಧರ ನೀತಿಯಲ್ಲಿ ಬರುತ್ತೆ. ಅದು ಬ್ಯಾಲೆನ್ಸ್ ಶೀಟ್ ನೋಡ್ಕೋಬೇಕು. ಅವತ್ತು ಇಲ್ಲಿ ಇಂಟ್ರಾಸ್ಪೆಕ್ಷನ್ ಮೆಥಡಿಂದ ಅಪ್ಲೈ ಮಾಡ್ಕೋಬೇಕು ಏನೇನಾಯಿತು. ಅದು ಅವತ್ತು ಸಾಧನೆ ಏನಾಯಿತು, ಅವತ್ತಿನ ಮಟ್ಟಿಗೆ ನಮ್ಮ ಸಾಧನೆ ಇವತ್ತಿನ ಮಟ್ಟಿಗೆ ಸಾರ್ಥಕ ಆಯಿತು. ಇವತ್ತಿನ ದಿವಸ ಸಾರ್ಥಕ, ಇವತ್ತು ವೇಸ್ಟ್ ಆಯಿತು. ಇವತ್ತು ಸರಿ ಅಂದ್ಕೊಂಡು ಕೆಲಸನೇ ಆಗಲಿಲ್ಲ, ಮುಖ್ಯವಾದ ಕೆಲಸ ಯಾವುದೂ ಆಗಲೇ ಇಲ್ಲ. ಅದೇ ಯೋಚನೆ ಯಾಕೆ ಮಾಡೋದು ಅಂದರೆ ಮಾಡಿದ ಬರೀ ರಾಂಗ್ ಆನ್ಸರೇ ಸಿಗುತ್ತೆ. ಎಲ್ಲ ತಪ್ಪುಗಳಲ್ಲಿ ಒಳಗೆ ಹೋಗೋದೇ ಇಲ್ಲ. ಒಂದೊಂದು ತಪ್ಪಾಗಿ ಹುಡುಕ್ಬೋದು. ಇಡೀ ಪೇಪರೇ ತಪ್ಪಿದ್ರೆ ರಿಸಲ್ಟೇ ನೋಡಲ್ಲ, ಫಸ್ಟ್ ಅವ್ರು ರಿಸಲ್ಟ್ ಕೂಡ ನೋಡೋಲ್ಲ. ಅವ್ನಿಗೆ ಗೊತ್ತಿರುತ್ತೆ. ಅವತ್ತು ಅಬ್ಸ್ಕಾಂಡಿಗೆ ಹೋಗ್ಬಿಟ್ರೆ ಮನೇಲಿ ಕೂಡಾಗಿ ಹೋಗಿ ಮನೆಗೆ ಬರೋದಿಲ್ಲ ಅವರು. ಅದು ಸ್ವಭಾವ. ಮುಂದೆ ಹೇಳ್ತಾರೆ, ಈ ತಪ್ಪುಗಳು ಹೇಗೆ ನಡೆಯುತ್ತೆ. ಆಯಿತು, ಸ್ವರೂಪ ಬೇಸಿಕ್ ಕಾರಣ ಆಯಿತು. ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ ಇಂದ್ರಿಯಸ್ಯಾರ್ಥೆ ರಾಗದ್ವೇಷವು ವ್ಯವಸ್ಥಿತ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನದೇ ಆದ ರಾಗದ್ವೇಷಗಳಿವೆ. ಹೊಸ ವಿಷಯ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನದೇ ಆದಂಥ ರಾಗದ್ವೇಷಗಳಿವೆ ಅಂತ ಹೇಳ್ತಾರೆ. ಅದು ಹೇಗೆ ಎಕ್ಸ್ಪ್ಲೇನು ಮಾಡ್ತಾರೆ. ಕರ್ತೃತ್ವ ದ್ವಿವಿಧಂ ಪ್ರೋಕ್ತಂ ಆಯ್ತಲ್ಲ ಅದು. ಹಾಂ, ಈಗ ಸ್ವಭಾವತಃ ತ್ರಿಧಾ ಜೀವಾ ಉತ್ತಮಾಧಮ ಮಧ್ಯಮಾಃ ಉತ್ತಮಾಸ್ತತ್ರ ದೇವಾದ್ಯಾಃ ಮಧ್ಯಾಸ್ತು ಮಧ್ಯಮಾಃ ಅಧಮಾ ಅಸುರಾದ್ಯಾಶ್ಚ ನೈಷಾಂ ಅಸ್ತಿ ಅನ್ಯಥಾ ಭವಃ. ಶರೀರ ಅಲ್ಲಲ್ಲ ಭಾಷ್ಯ ಅಲ್ಲ, ತಾತ್ಪರ್ಯ ಕಂಟಿನ್ಯೂ ಮಾಡೋದು. ಅಲ್ಲೇನು ಬಂತಲ್ಲ ಅದು ಕಂಟಿನ್ಯೂಷನ್ ಇದೆ. ಸದೃಶಂ ಚೇಷ್ಟತೆ ಪ್ರಕೃತಿ ಅಂತ ಬಂತಲ್ಲ. ಪ್ರಕೃತಿ ಹೇಗಿದೆ, ಸ್ವಭಾವ ಹೇಗೆ, ಮೂರು ವಿಧ ಇದೆ. ಸ್ವಭಾವತಃ ತ್ರಿವಿಧಾ ಜೀವಾ ಉತ್ತಮ ಅಧಮ ಮಧ್ಯಮಾಃ. ಉತ್ತಮ ಮನುಷ್ಯರು, ಆಮೇಲೆ ಉತ್ತಮ ಜೀವರು, ಮಧ್ಯಮ ಜೀವರು, ಅಧಮ ಜೀವರು ಅಂಥೇಳಿ ಮೂರು ಇದ್ದಾರೆ. ಆಯಿತಾ. ಉತ್ತಮಾಸ್ತತ್ರ ದೇವಾದ್ಯಾಹ. ಉತ್ತಮ ಜೀವರು ಅಂದರೆ ಯಾರು? ದೇವಾದಿಗಳು. ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ. ಮರ್ತ್ಯ ಮಧ್ಯಾಸ್ತು ಮಧ್ಯಮಾಃ ರಾಜಸರವರು. ಅಧಮಾಃ ಅಸುರಾದ್ಯಾಶ್ಚ ನೈಷಾಮಸ್ತಿ ಅನ್ಯಥಾಭವಃ. ನೋಡಿ, ತತ್ವಸಂಖ್ಯಾನ ಉಪಯೋಗ ಬಂತೀಗ. ದೇವಾದ್ಯಾಸ್ತು ಏನೇನು ತಗೋಬೇಕು ಅಂತ ಪ್ರಶ್ನೆ. ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚಧ. ಅದಕ್ಕೆ ತತ್ವಸಂಖ್ಯಾನ ಓದಬೇಕು ಅಂತ ಆಯ್ತಾಗ. ಮರ್ತ್ಯ ಮಧ್ಯಾಸ್ತು ಅವ್ರು ಯಾರವರು? ಮಧ್ಯಮ ಮನುಷ್ಯರು ಅಂದ್ರೆ ಅವರು. ಆಮೇಲೆ ಅಧಮ ಮನುಷ್ಯರು ಅಂದರೆ ಯಾರು? ಅಲ್ಲೇನು ತತ್ವಸಂಖ್ಯಾನ ಏನಂತಿದೆ? ಮರ್ತ್ಯಾಧಮಃ ಚತುರ್ಧೈವ ದೈತ್ಯರಷ್ಟ. ಅದು ಬಿಡಬಾರ್ದು. ಮರ್ತ್ಯಾಧಮನ ಬಿಟ್ಟೋಗ್ಬಿಟ್ರೆ ಮರ್ತ್ಯಾಧಮ ಚತುರ್ಧೈವ ದೈತ್ಯರಷ್ಟ ಪಿಶಾಚಕ. 5 ವಿಧ ಮುಕ್ತಿಯೋಗ್ಯರಾದರೆ 4 ವಿಧ ತಮಯೋಗ್ಯರಿದ್ದಾರೆ. ನಮ್ಮ ರಾಜಸರು 3 ವಿಧ. ಸ್ವರ್ಗ ಪ್ರಚರರು, ನೆರೆಯ ಪ್ರಚರರು, ಸಮರು. ಅದು 3 ಇದೆ ಅವರಲ್ಲೂ ಕೂಡ. ಸೊ ಈಗ ಮರ್ತ್ಯ ಮಧ್ಯಾಸ್ತು ಮಧ್ಯಮಾಃ ಮರ್ತ್ಯಾಧಮಾಃ. ಅದ್ರ ಕರೆಕ್ಟ್ ಸಂಖ್ಯಾನಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತದೆ ಓದಬೇಕು. ಶರೀರ ಮಾತ್ರ ಅನ್ಯಥ, ಶರೀರ ಮಾತ್ರ ಅನ್ಯಥ. ನೈಷಾಮಸ್ತಿ ಅನ್ಯಥಾಭಾವ. ಅನ್ಯಥಾಭಾವ ಅಂದ್ರೇನು? ಸ್ವರೂಪದಲ್ಲಿ ಬದಲಾವಣೆ ಇಲ್ಲ. ಅನ್ಯಥಾಭವ, ಅನ್ಯಥ ಬದಲಾಗುವಿಕೆ ಅಂತ ಅರ್ಥ. ಅಂದರೆ ಸಾತ್ವಿಕರ ತಮಯೋಗ್ಯರಾಗೋದು, ತಮೋತಾಂತ್ರಿನಾಗ ಇಲ್ಲವೇ ಇಲ್ಲ. ಸ್ವರೂಪ ಹಾಗೆ. ಸ್ವರೂಪವ ನಿತ್ಯವಾಗೇ ಕಾಪಾಡ್ತಾರೆ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವ. ಸ್ವಭಾವವಾಗೇ ಕಾಪಾಡೋದ್ರಿಂದ ಅದನ್ನು ಚೇಂಜ್ ಮಾಡೋದಿಲ್ಲ. ಏನ
ಹಾಗಲ್ಲ, ಅಲ್ಲೂ ಕೂಡ ಮತ್ತೆ ವೆರೈಟಿ. ಸಾತ್ವಿಕರು ಸಾತ್ವಿಕರೇ, ಮೊದಲನೇ ಅರ್ಥ ಸಾತ್ವಿಕರು ಸಾತ್ವಿಕರೇ, ರಾಜಸರು ರಾಜಸರೇ, ತಾಮಸರು ತಾಮಸರೇ, ಇಂಟರ್ಚೇಂಜ್ ಮಾಡೋಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಪಾಯಿಂಟ್, ಈಗ ದೇವಾದ್ಯ ಅಂತ ಯಾತಕ್ಕೆ ಹೇಳಿದ್ರು, ಅಲ್ಲೂ 5 ಇದ್ದಾರಲ್ಲ, ಋಷಿಗಳು ಏನಾಗೋದಿಲ್ಲ, ದೇವತೆಗಳಾಗೋದಿಲ್ಲ, ಪಿತೃದೇವತೆಗಳು ಋಷಿಗಳಾಗೋದಿಲ್ಲ, ಚಕ್ರವರ್ತಿ ಜೀವರು ಇವರು ಆಗೋದಿಲ್ಲ, ಕೆಳಗೆ ಬರೋದಿಲ್ಲ, ಇವ್ರ ಮೇಲೂ ಹೋಗೋದಿಲ್ಲ, ಫಿಕ್ಸೆಡ್. 2 ಅರ್ಥ, ಮತ್ತು ಇದು ಫಿಕ್ಸೆಡ್ಡು ಅದು ಫಿಕ್ಸೆಡ್. ಮರ್ತ್ಯಾದ ದೈತ್ಯರಿಷ್ಟ ಪಿಶಾಚಕ ಅವರು ಹಾಗೆ, ಇದೆಲ್ಲ ತಿಳ್ಕೊಂಡ್ರೆ ಸಮಯೋಗ್ಯರು ಹಾಗೆ ಇದ್ದಾರೆ. ಮತ್ತು ಅದರಲ್ಲಿ ಗಣಗಳು ಮತ್ತು ಅದೇ ಸೆಟ್ಲಾಗಿರುತ್ತೆ, ಎಂದೂ ಇಂಟರ್ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಕ್ಯಾಟಗರಿ ಅಂತೀವಲ್ಲ, ಅದೇ ಕ್ಯಾಟಗರಿ ಹಾಗೆ ಅವಳು ಮೇಂಟೈನ್ ಆಗಬೇಕು. ಆಯಿತಾ? ಇಷ್ಟಾದ ಮೇಲೆ ಮಧ್ಯ ಅಧಮ ಶರೀರ ಉತ್ತಮ ಮುಕ್ತಿಯೋಗ್ಯಾಸ್ತು, ಶರೀರ ಮಾತ್ರ ಅನ್ಯಥಾತ್ವೇ ಸ್ವಜಾತಿ. ಹಾಗೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ಇಂಟರ್ಚೇಂಜ್ ಆಗ್ಲಿಕ್ಕಂತ ಹೇಳ್ತೀರಿ, ಪ್ರಹ್ಲಾದ ದೈತ್ಯನಾಗಿ ಹುಟ್ಟಲಿಲ್ಲ, ಗೊತ್ತಾ, ದುರ್ಯೋಧನ ಕ್ಷತ್ರಿಯನಾಗಿ ಹುಟ್ಟಿಲ್ಲ, ಇಂಟರ್ಚೇಂಜ್ ಆಯ್ತಲ್ಲ, ಗೊತ್ತಾಯ್ತಾ? ಇಂಟರ್ಚೇಂಜ್ ಆಯ್ತಾ ಇಲ್ಲ? ಈಗ ನೀವೇನು ಹೇಳಿದಿರಿ, ಈಗ ಮನುಷ್ಯ ಅಂತ ಪದ ಉಪಯೋಗಿಸಿದ್ದೀರಿ, ಅದು ದೈತ್ಯನಾಗಿಬಿಟ್ಟ. ಈತ ಚಕ್ರವರ್ತಿ, ದೊಡ್ಡ ಸೋಮವಂಶದ ರಾಜ ಕ್ಷತ್ರಿಯ, ತಮೋಯೋಗ್ಯ ನಂಬರ್ 1 ಅವನು, ಗೊತ್ತಾಯ್ತಾ? ಅವಾಗ ಏನು ಹೇಳ್ತೀರಿ ಅಂತ ಕೇಳಿದರೆ ತಕ್ಷಣ ಉತ್ತರ. ಇದು ಆಚರಿಸಿದ್ದಾದ ವೈಶಿಷ್ಟ್ಯ. ಅಂದರೆ ಕ್ಲಾರಿಟಿ ಟು ದಿ ಕೋರ್ ಯೋಚನೆ ಮಾಡ್ತಾ ಹೋದರೆ ಚೂರು ವ್ಯತ್ಯಾಸ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಶರೀರ ಮಾತ್ರ ಅನ್ಯಥಾತ್ವೇ ಸ್ವಜಾತಿ ಪುನರೇಷ್ಟಿತಿ. ಶರೀರ ಬದಲಾವಣೆ ಹೊರತು ಸ್ವರೂಪ ಬದಲಾವಣೆ ಅಲ್ಲ. ಶರೀರ ಬದಲಾವಣೆ ಆಗಲ್ಲ ಅಂತ ಹೇಳಿಲ್ಲ. ಭರತರಾಜ ಇದ್ದಾರೆ, ಜಿಂಕಿಯಾಗಿ ಹುಟ್ಟಿದ, ಬ್ರಾಹ್ಮಣನಾಗಿ ಹುಟ್ಟಿದ, ಮೊದಲು ಕ್ಷತ್ರಿಯ. ಶರೀರ ಬದಲಾವಣೆ ಒಪ್ತೇವೆ ನಾವು, ಏನು ಒಪ್ಪೋದಿಲ್ಲ, ಸ್ವಭಾವ ಬದಲಾವಣೆ ಒಪ್ಪೋದಿಲ್ಲ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡೋದು ಈ ಪ್ರಶ್ನೆ ಹೀಗೆ ಕೇಳಿದರೆ ಸರಿಯಲ್ಲ. ಮತ್ತು ಋಷಿಪುತ್ರರೇ ಆಚಾರ್ಯ ಮುಂದೆ ಬರೀತಾರೆ ಅದನ್ನು. ಋಷಿಗೆ ಮಗ, ವಿಶ್ರವ ಋಷಿಯ ಮಗ ರಾವಣ, ವಿಶ್ರವ ಋಷಿಯ ಮಗ ಕುಂಭಕರ್ಣ ಮಗ, ಶೂರ್ಪಣಿಕೆ ಮಗಳು, ಗೊತ್ತಾಯ್ತಾ? ಕೆಟ್ಟವರು. ಸೊ ತಂದೆ ಮಕ್ಕಳು ಒಂದೇ ರೀತಿ ಇರಬೇಕಾಗಿಲ್ಲ. ಸೊ ಋಷಿ ಅಂದರೆ ಪರಮ ಅಯೋಗ್ಯ ಋಷಿ ಮಗನಾಗಿ ಹುಟ್ಲಕ್ಕೆ ಬರುತ್ತೆ, ಪರಮ ಯೋಗ್ಯ ದೈತ್ಯನ ಮಗನಾಗಿ ಹುಟ್ಲಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಇದೆಲ್ಲ ಎಕ್ಸ್ಟರ್ನಲ್ಲಿದ್ದು, ಸ್ವರೂಪದಲ್ಲಿ ಮಾತ್ರ ಏನಾಗಲಿಲ್ಲ, ಚೇಂಜ್ ಆಗಲಿಲ್ಲ. ಹೇಳಿ 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 ಹೇಳಿ. ಹೌದು, ಅಲ್ಲ, ರಾಕ್ಷಸರು ಗುಂಪಿನಲ್ಲಿ ಸ್ವರೂಪತಃ ರಾಕ್ಷಸರು, ದೈತ್ಯರಷ್ಟ ಪಿಶಾಚಕ ಸ್ವರೂಪತಃ ರಾಕ್ಷಸರು ಬೇರೆ, ದೇಹತ ರಾಕ್ಷಸರು ಬೇರೆ. ಘಟೋತ್ಕಚ ದೇಹತ ರಾಕ್ಷಸ ಅಷ್ಟೇ, ಸ್ವರೂಪದಲ್ಲಿ ದೇವತೆ ಆತ, ದಿಕ್ಪಾಲಕ ಆತ, ದೇವತೆ. ಹುಟ್ಟಿದ್ದಾಗೇನೋ ರಾಕ್ಷಸನಾಗಿ ದೊಡ್ಡ ರಾಕ್ಷಸ ಶರೀರ, ಅದ್ರ ಬದಲಾವಣೆ. ಅದು ರಾಕ್ಷಸರಲ್ಲೂ 2 ವೆರೈಟಿ ಇದ್ದಾರೆ. ಅದು ಫಿಸಿಕಲಿ ದೈತ್ಯರು ಬೇರೆ, ರಾಕ್ಷಸರು ಬೇರೆ. ರಾಕ್ಷಸರು ಫಿಸಿಕಲಿ ಅವರು ಭಯಾನಕವಾಗಿರ್ತಾರೆ, ಆ ದೈತ್ಯರು ಹಾಗಲ್ಲ, ದ್ವಿತೀಯ ಮಕ್ಕಳಷ್ಟೇ, ನೋಡೋದು ಭಾಳ ಅಟ್ರಾಕ್ಟಿವ್ ಆಗಿ ಇರ್ಬೋದು. ಆದರೆ ದೈತ್ಯರೋದು ಗುಣದಲ್ಲಿ ದೈತ್ಯರು, ಇವರು ಶರೀರದಲ್ಲಿ ರಾಕ್ಷಸರು. ಅಯ್ಯೋ, ಇದು ಬೇರೆ. ಇವ್ರು ಕೇಳ್ತಾರೋ ಜಾತಕ ಕುಂಡ್ಲಿ ಬರುತ್ತಲ್ಲ, ಹಾಕ್ಬೇಕಾದ್ರೆ ಎಲ್ಲ ಬರೆದಿರ್ತಾರೆ, ಯಾವ ಜಾತ ರಾಕ್ಷಸ ಗಣ ತೋಡ್ಕೊಬಿಟ್ಟು ಸ್ವರೂಪ ಗೊತ್ತಾಯ್ತಿಲ್ಲ ಅಂತೇಳಿ ಕಾಡ್ತಾರೆ ಶುರುವಾಗಿ. ನನ್ನ ಜಾತಕ ನೋಡ್ರಿ ಹೀಗೆ ತೋರಿಸೋದು. ನನ್ನ ಪ್ರಕಾರ ನಾನು ಹಾಗೆ ಮಾಡಬೇಕು, ಅದು ನನ್ನ ಹಣೆ ಬರ ಇರೋದೇ ಹಾಗೆ, ನಾನು ಶೀಲಕ್ಕೆ ಹೋಗ್ಬಿಟ್ಟು ಸ್ವರೂಪ ಅದು ನೀವೇನು ಮಾಡ್ತೀರಿ ಪಾಪ ಅಂತ ಹೇಳಿದರೆ ದೇವಗಣ ಬರೆದು ಬಿಟ್ಟಿದ್ದಾರೆ. ಅವಳು ಹುಚ್ಚ ಬಟ್ಟೆ ಕುಡಿದಂಥ ದೇವಗಣ ಕುಡ್ಕೊಂಡು ಓಡಾಡ್ತಾರೆ ದೇವಗಣ. ಇದು ನಕ್ಷತ್ರ ಸಂಬಂಧಪಟ್ಟಂಥ ಜಾತಿ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೇಗೆ ದೈತ್ಯ ಅಂಬೋದು ಕುಲ, ಪ್ರಹ್ಲಾದ ಹುಟ್ಟಿದ ರಾಕ್ಷಸ ಗಣದ ನಕ್ಷತ್ರ ಹೊರತು ಜೀವನ ಸ್ವರೂಪ ಅಲ್ಲದು, ನಕ್ಷತ್ರದ ನೇಚರ್ ಅದು. ಗುಲ್ಬರ್ಗ ಹಾಟ್ ಇರುತ್ತೆ ಅಂತ ಹೇಳಿದರೆ ಹಾಗೆ ಗೊತ್ತಾಗುತ್ತೆ. ಹಾಟಲ್ಲಿ ನೀವು ಪ್ರದೇಶ ಹಾಟ್ ಇರುತ್ತೆ ಹೊರತು ಅಯೋಗ್ಯರಿರ್ತಾರೆ ಅಂತ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತಾ? ಆದಷ್ಟು ಏನೂ ದೋಷ ಅಲ್ಲ, ಅದು ಅಷ್ಟೇ ಆ ಎಫೆಕ್ಟ್ ಆಗುತ್ತೆ ಅಷ್ಟೇ ಹೊರತು ಇದಿರಲ್ಲ, ಎಂದು ಕೂಡ ಏನಾಗೋದಿಲ್ಲ. ನಿಮ್ದು ಅದು ನಿಮ್ದು ಅಲ್ಲ, ನಿಮ್ಮ ಮನೆ ಹೊಡೆದಿರ ಅಲ್ಲ, ಅಲ್ಲಿ ಯಾವಾಗ ಸಾಮಾನ್ಯ ಹೇಳ್ತಾರೆ, ರಾಕ್ಷಸಗಳು ಇಂಟರ್ಚೇಂಜ್ ಆಗಿಬಿಟ್ರೆ ಬಜಿತಿ ಆಗಿಬಿಡ್ತಾರೆ ಅಂತೇಳಿ ಕಂಟ್ರೋಲ್ ಮಾಡ್ತಾರೆ. ಒಂದು ಹೆಂಡತಿ ರಾಕ್ಷಸಗಳಾಗಿ ಗಂಡ ದೇವಗಣ ಆಗಿಬಿಟ್ರೆ ಗೆಲ್ಲೋದು ರಾಕ್ಷಸರೇ. ಆದ್ದರಿಂದ ಅವ್ರು ಮಾತು ನಡೆಯೋದಿಲ್ಲ. ಅವರೇ ಹೇಳ್ತಾರೆ, ಅವರೇ ತಮಾಷೆ ಬೇರೆ ಹೇಳೋದಿಲ್ಲ. ರಾಕ್ಷಸ ಗಣದವ್ರಿ ಪಾಪ, ನಾನು ದೇವಗಣದವ್ರು, ಸಂಸಾರ ಹೇಳೋದು ಹೀಗೆ ನಡೆದು ಅಂತ ಹೇಳ್ತಾರೆ. ಊಟ ಹೌದು, ಎಲ್ಲ ಇಷ್ಟು ಮಾರ್ಕ್ಸ್ ಅಂತ ಹಾಕಿರ್ತಾರೆ, ಇಷ್ಟಿಗೆ ಒಂದೊಂದು ಅಷ್ಟು ಮಾರ್ಕ್ಸ್ ಹಾಕಿರ್ತಾರೆ. ಒಟ್ಟು 36 ಆಗುತ್ತದು.
ಗೊತ್ತಾಯ್ತಾ. ಅದರಲ್ಲಿ ಕನಿಷ್ಠ 18 ದಾಟಬೇಕು, 50% ಬರಬೇಕು. ಕೆಲವು ಪಿ ಜಿಯಲ್ಲೆಲ್ಲ ಪಾಸಿಂಗ್ ಮಾರ್ಕ್ಸ್ 50, 35 ಅಲ್ಲ, ಆ ಥರ 50 ಬರಬೇಕಲ್ಲ. ಹ್ಞೂ ಬರುತ್ತೆ 50 ಆಗಿ 36 ಬರುತ್ತೆ, ಜಾತಿ ಬೇರೆ ಆಗಿರುತ್ತೆ. ಅದು ಆ ರೀತಿ ಆಗಬಾರ್ದು. ಅದು ಅಂಥದ್ದು ಬೇಕಾಷ್ಟು ನೋಡಿ. ಎಷ್ಟು ಅವ್ರು ಹೇಳ್ತಾರೆ, ವಾದ ಮಾಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಗೊತ್ತಾರೆ. ಅದು ಬಂದಿತ್ತು, ಅದು ಕೂಡ ಸರಿ ಬರಲಿ, ಇದು ಸರಿ ಬಂದಿದೆ, ಏನು ಮಾಡಬೇಕು ಇವರಿಗೆ? ಅದು ಅರ್ಥನೇ ಇಲ್ಲ ಅವರಿಗೆ, ಆ ಥರ ಇದ್ದಾರೆ. ಹಾಂ, ಅದು ಆ್ಯಕ್ಚುಲಿ 2 ಭಾಗ ಪ್ರಸಂಗ ಬಂತು ಅಂತ ಹೇಳಬೇಕು. ಮೊದಲೆಲ್ಲ ಏನಾಗುತ್ತೆ ಅಂದರೆ ಬಾಲ್ಯ ವಿವಾಹನೇ ಮಾಡ್ತಾಯಿದ್ವಿ, 8 ವರ್ಷಕ್ಕೆ ಮಾಡ್ತಾಯಿದ್ರು. ಅವಾಗ ನೇಚರ್ ಏನು ಗೊತ್ತಾ, ಫುಲ್ಲಿ ಜಾತಕನೇ ಡಿಪೆಂಡ್ ಮಾಡ್ತಾಯಿದ್ರು. ಜಾತಕ ಸರಿಯಾಗಿರ್ತಿತ್ತು, ಜ್ಯೋತಿಷ ಸರಿಯಾಗಿರ್ತಿದ್ರು, ಅದು ವ್ಯಾಲಿಡ್ ಆಗಿರ್ತಿತ್ತು. ಈಗಲ್ಲ ಪ್ರೌಢ ವಿವಾಹ ಬಂದ ಮೇಲೆ ಎಷ್ಟೊಂದು ಇಗ್ನೋರ್ ಮಾಡಿಬಿಡ್ತಾರೆ. ಸ್ವಲ್ಪ ಇನ್ನೂ ಜಾತಕ ನೋಡ್ತೇವೆ, ದೇವ ಕೂತಿದ್ದಾರೆ ಅಲ್ಲೇ, ಅನ್ನೋದು ಬೇಕಿಲ್ಲ ಅದಕ್ಕೆ. ಆದ್ದರಿಂದ ಪ್ರೌಢ ವಿವಾಹದಲ್ಲಿ ಜಾತಕ ನೋಡೋ ರೀತಿ ಬದಲಾಗಬೇಕು ಯಾವಾಗ, ಅದು ಹೇಳ್ತಾರೆ ಜ್ಯೋತಿಷಿಗಳು. ಬಟ್ ಇವ್ರು ಮೆಕ್ಯಾನಿಕಲಿ ಫಾಲೋ ಮಾಡ್ತಾರಲ್ಲ ತುಂಬ ಜನ, ಅದರಿಂದ ರಾಂಗ್ ಆನ್ಸರ್ ಬಂದ್ಬಿಡುತ್ತೆ. ಮೆಕ್ಯಾನಿಕಲಿ ಫಾಲೋ ಜಾತಕ ನೋಡೋದು ಒಂದು ಸ್ಟೇಜಲ್ಲಿ ಬಿಟ್ಬಿಡೋಕೆ, ಅದೇ ಜ್ಯೋತಿಷನೇ ಹೇಳುತ್ತೆ. ಒಂದು ಸ್ಟೇಜಲ್ಲಿ ತಿಳುವಳಿಕೆ ಬಂದಿದ್ದರೆ, ಒಪ್ಪಿಗೆನೂ ಒಂದು ಇದು ಕನ್ಸೆಂಟ್ ಪರಸ್ಪರ ಒಪ್ಪಿದರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ 8 ವರ್ಷದ ಏನು ಗೊತ್ತಾಗಲ್ಲ ಅವರಿಗೆ. ಅವ್ರು ಚಾಕ್ಲೇಟ್ ಕೊಟ್ಟರೆ ಹೋಗ್ಬಿಡ್ತಾರೆ ಆ ಥರ. ಅದು ಅವರಿಗೆ ಅದು ಜಾಸ್ತಿ ಇರೋದಿಲ್ಲ. ಹೋಗ್ತೀವಿ ಚಾಕ್ಲೇಟ್ ಆಲ್ರೆಡಿ ಓಕೆ ಅಂದ್ಬಿಡ್ದ. ಏನು ಗೊತ್ತು ಅವ್ರಿಗೆ, ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಮುಂದೆ ಅದನ್ನೆಲ್ಲ ಅಷ್ಟು ನೋಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಜ್ಯೋತಿಷ್ಯ ಯಾತಕ್ಕೆ ಒಳ್ಳೆ ಕಷ್ಟಪಟ್ಟು ಬಂದರೆ ಫೇಲ್ ಆಗಿಬಿಡುತ್ತೆ. ಯಾತಕ್ಕೆ ಮೆಕ್ಯಾನಿಕಲಿ ಜ್ಯೋತಿಷ್ಯ ನೋಡಿದ್ದಕ್ಕೆ ಸ್ವಲ್ಪ ವಿವೇಕ ಇದ್ದಿದ್ರೆ ಆಗ್ತಿರಲಿಲ್ಲ. ತಿಳಿತಾ, ಜ್ಯೋತಿಷ ಪ್ರಕಾರ ಕೊಡೋದಿಲ್ಲ. ಅದು ಗೋತ್ರ ಗೀತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಬರೋದಿಲ್ಲ, ಓದೋಯ್ತು. ಇದರಲ್ಲಿ ಏನಾದ್ರು ಚೇಂಜಸ್ ಮಾಡೋದಾದರೆ ಮಾಡ್ಕೋಬೋದು. ಮಾರ್ಜಿನಲ್ ಇದು ಅಲೋಡ್. ಈಗ 100% ಮಾಡೋಕ್ಕೆ ಹೋಗ್ತಾರೆ. ಹೇಗೆ ಇಬ್ಬರು ಡಾಕ್ಟರ್ಸು ಒಂದೇ ಒಪಿನಿಯನ್ ಕೊಡೋದಿಲ್ವೋ, ಇಬ್ಬರು ಏನು ಮಾಡಿದ್ರು ಕೂಡ ಅವ್ನು ಬಿಸಾಕಿಬಿಡ್ತಾರೆ. ಫಸ್ಟ್ ಅವ್ನು ಬರೋದೇ ಇಲ್ಲ. ಇವ್ರು ಬೇರೆ ಡಾಕ್ಟ್ರ್ ಕೊಟ್ಟಿದ್ದು ಹೊರಗೆ ಬಿಸಾಕಿಬಿಡ್ತಾರೆ. ಅವನಿಗೆ ಬುದ್ಧಿ ಇಲ್ಲ, ಅವ್ನಿಗೆ ಕೊಟ್ಟಿದ್ದು ನನ್ನ ಬರೋದ್ರೆ ಸತ್ತೋಗ್ತಿದ್ದೆ ಅಂತಾರೆ. ಬಂದೇ ಸಾಯ್ತಾರೆ ಕೆಲವು ಸಲ. ಅದು ಅಷ್ಟು ಅಂದರೆ ತಮ್ಮ ಜ್ಞಾನ ಭಾರಿ ದೊಡ್ಡದು ತೋರ್ಸೋಕ್ಕಾಗಿ ಮಾಡ್ತಾರೆ. ತುಂಬ ಅದು ತಮಾಷೆ. ಇಬ್ಬರಿಗೂ ಗೊತ್ತಿಲ್ಲ, ಅಲ್ಲಿರೋ ಸಮಸ್ಯೆ ಇರೋದು ಇಬ್ಬರಿಗೂ ಗೊತ್ತಿಲ್ಲ. ನಿಜವಾದವರಾದರೆ ಏನು ಮಾಡ್ತಾರೆ, ನೋಡ್ತಾರೆ, ಎಲ್ಲ ಸರಿಯಾಗಿ ಹೇಳಿದ್ದಾರೆ, ಒಪ್ತಾನೋ. ಬಟ್ ಇಲ್ಲಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಬರುತ್ತೆ, ಇದನ್ನು ಹೇಳ್ಬೋದು ಅವಳು. ಮೆಕ್ಯಾನಿಕೇ ಹೇಳೋರು ಗೊತ್ತಾಗ್ಬಿಡುತ್ತೆ, ದೊಡ್ಡದೆಲ್ಲ ಗೊತ್ತಾಗುತ್ತೆ. ನಿಜವಾಗ್ಲೂ ತಿಳಿದಿದ್ದಾರೆ. ತಿಳಿಯೋದು ಬೇರೆ, ಓದೋದು ಬೇರೆ. ಓದೆಲ್ಲ ತಿಳಿದಿರ್ತಾರೆ ಅಂತ ಏನೋ ಅಲ್ಲ. ತಿಳಿದವನಿಗಿರೋ ಒಂದು ಕನ್ವಿಕ್ಷನ್ ಅವ್ರಿಗೆ ಬರೋದಿಲ್ಲ. ಅದರಿಂದ ಕೊನೆಗೆ ಏನಾಗುತ್ತೆ ಗೊತ್ತಾ, ಇಂಥ ಮದುವೆಯೆಲ್ಲ ಕ್ಯಾನ್ಸಲ್ ಮಾಡಿ 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 30 ದಾಟಿ ಹೋಗ್ಬಿಡುತ್ತೆ ಕೊನೆಗೆ. ಸಿಕ್ಕರೆ ಸಾಕೊಂತ ಯಾರಿಗೋ ಮದುವೆ ಮಾಡಿ ಏನೋ ಆಗೋಗ್ಬಿಡುತ್ತೆ. ಇದಕ್ಕೆಲ್ಲ ಜ್ಯೋತಿಷಿಗಳು ಅದೇ ಕಾರಣ. ಹೋಪ್ಸ್ಬಿಟ್ಟಿರ್ತಾರೆ, ಅವನೇ ಮಾತಾಡ್ಸೋಕ್ಕೆ ಬರ್ತಾರೆ ಇರ್ತದಲ್ಲ. ಕೆಲವರು ಗಂಡುಕೊಳ್ಳಾಗಿದ್ದಾರೆ, ಹೋಗ್ಬಿಟ್ಟಿರ್ತಾರೆ. ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಏನೋ ಮಾಡೇ ಮಾಡುತ್ತೆ. ಬಿಸಿಲು ಸೂರ್ಯ ನಮ್ಮೇಲೆ ಎಫೆಕ್ಟ್ ಮಾಡ್ತಾನಲ್ಲ. ಈಗ ಕೆಲವು ಫಿಸಿಕಲಿ ಗೊತ್ತಾಗುತ್ತೆ, ಮೆಂಟಲಿ ಗೊತ್ತಾಗುತ್ತೆ ಅಷ್ಟೆ. ಚಳಿಗಾಲಗಳಲ್ಲಿ ಎಫೆಕ್ಟ್ ಮಾಡುತ್ತಾ ಇಲ್ಲ, ಆ ಥರ ಅಷ್ಟೆ. ಏನು ದೊಡ್ಡ ಇದಲ್ಲ. ಇವ್ರು ಒಪ್ಪೋದಿಲ್ಲ ಅಂತ ಇವ್ರು ಏನು ಒಪ್ತಾರೆ ಅಂತ ಒಪ್ಪಬೇಕಾಗಿದೆ. ತಿಳಿತಾ, ಎಲ್ಲೋ ಇದೆ ಗ್ರಹ ಏನು ಮಾಡುತ್ತೆ ಅಂತ. ವೈಬ್ರೇಷನ್ಸ್ ಬರೋಲ್ಲ, ಪಕ್ಕದಲ್ಲೇ ಇರಬೇಕು ಬೆಂಕಿ. ವೈಬ್ರೇಷನ್ ಇದ್ದರೆ ಇವಾಗ ಸೂರ್ಯ ಇಲ್ಲಿದ್ದಾನೆ, ಎಫೆಕ್ಟ್ ಮಾಡ್ತಾನೆ ಇಲ್ಲ. ಸೂರ್ಯ ಯಾರು? ಗ್ರಹ ರಾಜ. ಎಫೆಕ್ಟ್ ಚಂದ್ರ ಎಫೆಕ್ಟ್ ಮಾಡ್ತಾನೆ ಇಲ್ಲ, ಕೂಲ ಮಾಡ್ತಾನೆ ಇಲ್ಲ. ಮತ್ತು ಎಫೆಕ್ಟ್ ಇಲ್ಲ, ಏನರ್ಥ ಅದರೊಳಗೆ? ಅವ್ರು ಏನೋ ತಲೆ ಸೋಚೋದು ಮಾಡ್ತಾ ಇರ್ತಾರೆ ಅಷ್ಟೆ. ಏನಾಯ್ತು ಈಗ? ಇಂದ್ರಿಯಸ್ಯ ಮುಗಿತಲ್ಲ, ಇವತ್ತು ನಾಳೆಗಾರ. ಇದು ಪ್ರಕೃತಿ ಸ್ವಭಾವ ಭಾರಿ ದೊಡ್ಡದು, ಮುಂದಕ್ಕೆ ಹೋಗ್ತಾ ಇಲ್ಲ ಅದು ಸ್ವಭಾವ. ಸ್ವಭಾವ ಚೇಂಜ್ ಮಾಡೋಕ್ಕೆ ಬರಲ್ಲ, ಅದು ಮುಂದಕ್ಕೆ ಹೋಗಲ್ಲ. ಗೀತಾನ ಆ್ಯಕ್ಚುಲಿ ತುಂಬ ಜನ ಅದನ್ನು ಏನೋ ಕತೆ ಮಾಡಿದೆ ಮಾಡಿ ಓದ್ಕೊಂಡು ಹೋಗ್ಬಿಡ್ತಾರೆ. ಸರಿಯಾಗಿ ಓದಿದರೆ ಆನ್ಸರ್ ಇಲ್ಲದ ಪ್ರಶ್ನೆನೇ ಇಲ್ಲ. ಬ್ರಹ್ಮಸೂತ್ರ ಹಾಗೆ, ಗೀತಾ ಹಾಗೆ. ಪ್ರತಿ ಪ್ರಶ್ನೆಗೂ ಒಂದು ಉತ್ತರ ಇರುತ್ತೆ. ಪ್ರತಿ 564ರಲ್ಲಿ ಟೋಟಲ್ 100%. ಭಗವದ್ಗೀತಾ ಹಾಗೆ. ಇದು ಎಲ್ಲರೂ ಓದ್ಬೋದಾದ್ದು. ಅದು ಇವರು ವೇದಾಧಿಕಾರ ಇದ್ದವ್ರಿಗೆ ಮಾತ್ರ. ರಿಸಲ್ಟ್ ಸೇಮ್. ಗೊತ್ತಾಯ್ತಾ? ಗೀತಾ ಓದಿಬಿಟ್ರೆ ಒಂದು ಸುಮ್ಮನೆ ಏನೋ ಉದ್ದಕ್ಕೆ ಓದ್ಕೊಂಡು ಹೋದ್ರೆ ಅರ್ಥ ಇಲ್ಲ. ಆಚಾರ ಹೇಳಿದಾಗ ಓದಬೇಕು. ಏನೋ ಸ್ವಭಾವ, ಕರ್ತೃತ್ವ, ದೇವರ ರೋಲು, ಒಂದೊಂದರಲ್ಲೂ ಸಾರಸ್ಯ. ಗಾಂಧಾರಿ ಫೇಲ್ ಅಲ್ಲ ಅರ್ಥ ಮಾಡ್ಕೋಬೇಕಾರೆ. ಅದಕ್ಕೆ ಆಮೇಲೆ ಪಶ್ಚಾತ್ತಾಪ ಪಟ್ಟರೆ ಅಷ್ಟೇ. ಅಂದರೆ ದೊಡ್ಡ ದೇವತೆ ಸಾಮಾನ್ಯಳಲ್ಲ ಆಕೆ, ದೊಡ್ಡ ಸ್ತ್ರೀ ಇದ್ದೇ ಇರುತ್ತೆ. ಅವೆಲ್ಲ ಅದಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 5%. ತುಂಬ ವೇರಿಯೇಷನ್ ಇರೋದಿಲ್ಲ. ಇವತ್ತು ಬುದ್ಧಿ ಭಾಳ ಬುದ್ಧಿವಂತ. ಸ್ಲಮ್ಮಲ್ಲಿ ಓದೋರು ರ್ಯಾಂಕ್ ಬಂದಿರ್ತಾನೆ ಅವ್ರು. ಗೊತ್ತಾಯ್ತಾ?
ಸ್ಲಮ್ ಸ್ಕೂಲಲ್ಲಿ ಹೋದೆ. ಇವನು ಎಂಥ ನಂಬರ್ಸ್ಗಳು ಹಾಕಿದ್ರು ತರ್ಡ್ ಕ್ಲಾಸೇ ಇರ್ತಾನೆ ಇವನು. ಎಷ್ಟೇ ಮಾಡಿದರೂ ಕೂಡ ಇರೋದಿಲ್ಲ. ಆ ಸ್ವರೂಪ ಬದಲಾಯಿಸೋಕ್ಕಾಗಿಲ್ಲ, ಎಲ್ರಿಗೂ ಒಂದೇ ರಿಸಲ್ಟ್ ಬರಬೇಕಾಗಿತ್ತು. ಸೇಮ್ ಕ್ವಶನ್ ಪೇಪರು, ಸೇಮ್ ಹಾಲು, ಸೇಮ್ ಇದು ಎಲ್ಲ ಎವ್ರಿಥಿಂಗ್ ಸೇಮ್. 100% ಸೇಮ್ ಆಗಬೇಕು ಗೊತ್ತಿಲ್ಲ, ಎಷ್ಟೋ ವೇರಿಯೇಷನ್ ಆಗಿಬಿಡೋದು. ಅದು ಸ್ವರೂಪ ತಕ್ಕಂತೆ ಬುದ್ಧಿ ತಕ್ಕಂತೆ ಇಂದ್ರಿಯಗಳು, ಇಂದ್ರಿಯ ತಕ್ಕಂತೆ ಜನಗಳು ಎಲ್ಲ ಅದೇ ರೀತಿ ಮ್ಯಾಚ್ ಆಗ್ತಾ ಹೋಗ್ಬೇಕು.